ಇದೀಗ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಂದಿಗೆ ಚೆಂಕೋಲ್ ದಿ ಲಾಸ್ಟ್ ಕಿಂಗ್ಡಮ್ ಸಿನಿಮಾದ ನಮ್ಮ ಪಿಕ್ಸಿ ಒರಿಜಿನಲ್ಸ್ ಇದರ ಡೈರೆಕ್ಟರ್ ಆಗಿ ಸ್ವಾಗತ. ಥ್ಯಾಂಕ್ ಯು. ಚೆಂಕೋಲ್ ಮೋಷನ್ ಪೋಸ್ಟರ್ನ ನೋಡಿದ್ವಿ. ಈಗ ನಾವು ಟೈಟಲ್ ಟೀಸರನ್ನು ಲಾಂಚ್ ಮಾಡಬೇಕು. ಸೊ ನೀವು ಅಷ್ಟೇ ಪ್ರೀತಿಯಿಂದ ಬೆಸ್ಟ್ ವಿಶಸ್ಸನ್ನು ಹೇಳಿ ಲಾಂಚ್ ಮಾಡಬೇಕು ಅಂತ ಹೇಳ್ತೀನಿ. ಅದಾದಮೇಲೆ ನಾವು ಸಿನಿಮಾ ಬಗ್ಗೆ ಮಾತಾಡೋಣ ಅಂತ. ಖಂಡಿತ. ಎಸ್ ಸರ್. ಲಾಂಚ್ ಆಗಿದೆ. ಬೆಸ್ಟ್ ಆಫ್ ಲಕ್ ಟು ಚೆಂಕೋಲ್ ಆ್ಯಂಡ್ ಮೈ ಬಡಿ ಸಂತೋಷ್. ಒಳ್ಳೇದಾಗಲಿ ಮಗ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ಲೀಸ್ ಕದ್ರಿ ಸರ್, ಆಬ್ವಿಯಸ್ಲಿ ನಿಮ್ಮ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಮ ಮಾಡಿರೋ ಕೆಲಸನೇ ಹೇಳುತ್ತೆ ಯಾವಾಗ್ಲೂ. ಸಂತೋಷು ಇವಾಗ ಇದನ್ನು ತುಂಬ ಚೆನ್ನಾಗಿ ಮಾಡ್ದ ಅಂತ ನಾವು ಅಂದ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದೇನೋ ಮಾಡ್ತಾನೆ. ಬಟ್ ಅದನ್ನು ಚೆನ್ನಾಗಿ ಮಾಡ್ತಾನೆ, ಅಚ್ಚುಕಟ್ಟಾಗಿ ಮಾಡ್ತಾನೆ. ಎಷ್ಟೋ ವರ್ಷಗಳಿಂದ ನಮ್ಮ ಜರ್ನಿ ಇದೆ. ಸಾಕಷ್ಟು ಕೆಲಸಗಳು ಮಾಡಿದ್ದಾನೆ, ಬಟ್ ಅವನು ಪ್ರತಿ ಕೆಲಸನೂ ಕಣ್ಣಿಗೊತ್ಕೊಂಡು ದೇವ್ರ ಥರ ಮಾಡ್ತಾನೆ. ಸೊ ದ್ಯಾಟ್ ಐ ಥಿಂಕ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ಸ್ ಹಿ ಹ್ಯಾಸ್. ಆ್ಯಂಡ್ ಅದೇ ಇವತ್ತು ನಮಗೆ ಟ್ರೈಲರಲ್ಲೂ ಕಾಣಿಸ್ತಾ ಇದೆ. ಇನ್ನೊಂದು ಶಾಕ್ ಕೊಟ್ಟ, ಈ ಟ್ರೈಲರ್ ನೀನು ಮಾಡ್ತಿರೋದು ಸೆಕೆಂಡ್ ಪಾರ್ಟ್ ಇದು, ಫಸ್ಟ್ ಪಾರ್ಟ್ ನನಗೆ ಶೂಟ್ ಮಾಡಿರೋದು ಅಂತ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್ ಡಾರ್ಲಿಂಗ್. ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ಸುಮ್ಮನೆ ನೀನು ಇದೆಯಾ ನಿಂಗೆ ಹೊಗಳ್ಬೇಕು ಅಂತಲ್ಲ, ಆ್ಯಕ್ಚುಲಿ ತುಂಬ ಒಳ್ಳೆ ಕೆಲಸ ಮಾಡಿದೆ. ಆ್ಯಂಡ್ ಆಲ್ ಆಫ್ ಯು ಲುಕ್ ಗಾರ್ಜಿಯಸ್. ತುಂಬ ಒಳ್ಳೆ ಸ್ಟ್ರಾಂಗ್ ಟೀಮ್ ಸಿಕ್ಕಿದೆ ಇವನಿಗೆ. ಯಾವುದೇ ಒಬ್ಬ ನಿರ್ದೇಶಕನಿಗೆ ಒಂದು ಒಳ್ಳೆ ಸಿನಿಮಾ ಆಚೆ ಬರಬೇಕಂದ್ರೆ ಸುತ್ತಲೂ ಇರೋ ತಂಡ ಸ್ಟ್ರಾಂಗ್ ಆಗಿರಬೇಕು. ಅವರು ಅಷ್ಟೇ ನಿಷ್ಠೆಯಿಂದ ಕೆಲಸ ಮಾಡಬೇಕು. ಅಷ್ಟೂ ನನಗೆ ಸಿನಿಮಾಲ್ಲಿ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಜನನೂ ಟೀಸರ್ ನೋಡಿದ್ಮೇಲೆ ಹೇಳ್ತಾರೆ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್ ಸರ್. ಇಲ್ಲೇ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದೀಗ ಅಷ್ಟು ಪ್ರೀತಿಯಿಂದ ನಮಗೋಸ್ಕರ ಬಂದಿರುವಂತಹ ಪ್ರಜ್ವಲ್ ದೇವರಾಜ್ ಸರ್ಗೆ ಆರ್ಯನ್ ಸಂತೋಷ್ ಸರ್ ಒಂದು ಗಿಫ್ಟ್ ಹ್ಯಾಂಪರನ್ನು ಕೊಟ್ಟು ಗೌರವಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಚೆಂಕೋಲ್ ದಿ ಲಾಸ್ಟ್ ಕಿಂಗ್ಡಮ್ ಸಿನಿಮಾದ ಟೀಸರನ್ನು ಬಹಳ ಪ್ರೀತಿಯಿಂದ ಲಾಂಚ್ ಮಾಡಿಕೊಟ್ಟಂತಹ ಪ್ರಜ್ವಲ್ ದೇವರಾಜ್ ಸರ್ಗೆ ನಮ್ಮ ಚಿತ್ರತಂಡದ ಪರವಾಗಿ ಗೌರವವನ್ನು ಸೂಚಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಚೆಂಕೋಲ್ ಸಿನಿಮಾಗೆ ಬಹಳ ಪ್ರೀತಿಯಿಂದ ಬೆಸ್ಟ್ ವಿಶಸ್ಸನ್ನು ತಿಳಿಸಿದಂತಹ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರಿಗೆ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಪ್ರಜ್ವಲ್ ಸರ್ ಹೇಳಿರೋ ರೀತಿಯಲ್ಲಿ ದೊಡ್ಡದಾಗಿದೆ, ಕೈಯಲ್ಲಿ ಜಾಗ ಸಾಲ್ತಿಲ್ಲ ಅಲ್ವಾ ಸರ್? ನೀವು ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ನಿಮ್ಮಿಬ್ರದ್ದೊಂದು ಫೋಟೋ ಅಂತ ಜೊತೆಲಿ. ಎಸ್, ಹರೀಶ್ ಅರಸು ಆ್ಯಂಡ್ ಹೋಲ್ ಮಾಧ್ಯಮದ ನಿಮ್ಮೆಲ್ರಿಗೂ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಎನಿವೆ, ಪ್ರಜ್ಜು he's an icon and he's a friend, he's a buddy, he's a family, he's a mentor, he's a motivator and he's a go-getter. ಇದೆಲ್ಲ ನಾನು ಎಮ್ ಜಿ ರೋಡಲ್ಲಿ ಜಾವಾ ಸಿಟಿ ಅಂತ ಒಂದು ಸಣ್ಣ ಕೆಫೆ ಇತ್ತು. ಆ ಕೆಫೆಯಲ್ಲಿ ನನ್ನ ತುಂಬ ಮುದ್ದಾಗಿ ಒಂದು ಯಂಗೆಸ್ಟ್ ಆ್ಯಕ್ಟರ್ ಪ್ರಜ್ವಲ್ ದೇವರಾಜ್ ಅವರು ಬರ್ತಿದ್ರು. ಅಲ್ಲಿಂದ ನಾನು ನೋಡ್ತಿರುವಂಥ ಈ ಒಬ್ಬ ಬ್ಯೂಟಿಫುಲ್ ಯಂಗ್ ಟ್ಯಾಲೆಂಟೆಡ್ ಪರ್ಸನ್ ಅಂದರೆ ಐ ವರ್ಕ್ ಟು ದಿಸ್ ಫಾದರ್
ಐ ನೋ ಹಿಸ್ ಫ್ಯಾಮ್ಲಿ. ಸಿಕ್ಸರ್ ಅನ್ನೋ ಸಿನಿಮಾದಲ್ಲಿ 6 ಹೊಡೆದ್ರು. ಆ 6 ಹೊಡೆದ ನಂತರ ಈತ ಹಿಂದೆ ತಿರುಗಿ ನೋಡಿಲ್ಲ. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ನೋವಿರಲಿ, ಎಷ್ಟೇ ನಲಿವಿರಲಿ, ಅವ್ರ ಫ್ರೆಂಡ್ಶಿಪ್ಪನ್ನು ಎತ್ತಿದ ಕೈ. ಯಾರೇ ಕರೀಲಿ, ಎಷ್ಟೊತ್ತವ್ರು ಕರೀಲಿ, ಪ್ರಜ್ಜು ಸಂಬಡಿ ಈಸ್ ದ ಡಾರ್ಲಿಂಗ್ ಆಫ್ ಅ ಗ್ರೂಪ್. ಹಾಗೆ ನನಗೆ ನನ್ನ ಆತ್ಮೀಯ ಗೆಳೆಯನ ಜೊತೆ ಸ್ಕ್ರೀನ್ ಪ್ರೆಸೆನ್ಸ್ಗೆ ಒಂದು ಅವಕಾಶ ಸಿಕ್ತು ಭುಜಂಗ ಅನ್ನೋ ಸಿನಿಮಾದಲ್ಲಿ. ನಾನು ಭುಜಂಗ ಸಿನಿಮಾ ವರ್ಕ್ ಮಾಡಿದಾಗ ನಾನು ಇನ್ನೂ ಸ್ಟಾರ್ ಆಗಿಲ್ಲ, ಅಂದರೆ ನಾನು ಈಗ ಜಸ್ಟ್ ಶುರು ಮಾಡ್ತಿದ್ದೆ, ಪೋಷಕ ನಟ, ಸೆಕೆಂಡ್ ಹೀರೋ ಅನ್ ಸ್ಟಫ್. ನಾನು ಪ್ರಜ್ಜು ದೊಡ್ಡ ಸ್ಟಾರ್ ಅಲ್ವಾ, ಅವ್ರ ಕ್ಯಾರವನ್ ಇತ್ತು, ನನಗೆ ಕ್ಯಾರವನ್ ಇರಲಿಲ್ಲ. ಸೊ ಊಟಕ್ಕೆ ಎಲ್ಲಿ ಕೂತ್ಕೊಳ್ಬೇಕು ಅಂತ ಹಿಂಗೆ ಹುಡುಕಾಡ್ತಿದ್ದೆ. ಸೊ ನನಗೆ ಅವ್ರ ಮೇಕಪ್ ಮ್ಯಾನ್ ನಂದವ್ರು ಬಂದರು, ಸರ್ ಕರಿತಾರೆ ಅಂತ. ನಾನು ಇಲ್ಲ ಊಟ ಮಾಡ್ಕೊಂಬರ್ತೀನಿ ಅಂತ, ಇಲ್ಲ ಬನ್ನಿ ಸರ್ ಕರಿತಾರೆ ಅಂದಾಗ ಈ ಟುಕ್ ಮಿ ಟು ಕ್ಯಾರವನ್. ಸೊ ಮನೆಯಿಂದ ಊಟ ಬಂದಿತ್ತು ಪ್ರಜ್ಜು ಸ್ವಲ್ಪ ತಿನ್ನೋದ್ರಲ್ಲಿ ಇಸ್ ಲಿಲ್ ವೆರಿ ಕಾಷಸ್. ನಾನು ಆವತ್ತು ನೋಡಿರುವಂಥ ಒಬ್ಬ ನಟ ಅಲ್ಲ, ವಂಡರ್ಫುಲ್ ಸೋಲ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್. ನಾನು ಗೆಳೆಯ ಆದ್ರೂ ನಾನು ಎಲ್ಲೋ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ಕರೆದು ಆ ಕ್ಯಾರಮಲ್ಲಿ ಅವ್ರ ಜೊತೆ ಐ ಹ್ಯಾವ್ ಶೇರ್ಡ್ ದ ಮೀಲ್ ವಿತ್ ಹಿಮ್. ಸೊ ಐ ಆಮ್ ವೆರಿ ಹಂಬಲ್ ಫಾರ್ ದಟ್ ಜರ್ನಿ. ಸೊ ಭುಜಂಗ ಅನ್ನೋ ಸಿನಿಮಾ ಜೊತೆ ನನಗೆ ಅವ್ರ ಜೊತೆ ನಟನೆ ಆಗುವಂಥ ಅವಕಾಶ ಸಿಕ್ತು. ಆಮೇಲೆ ಅವ್ರ ಕುಟುಂಬದವರು ಅಷ್ಟೇ, ದೇವರಾಜ್ ಅಂಕಲ್ ಆಗಲಿ, ಛೋಟು ಪ್ರಣಮ್ ಆಗಲಿ, ಅಮ್ಮ ಆಗಲಿ, ರಾಗಿಣಿ ಆಗಲಿ, ಅವರು ಇಡೀ ಫ್ಯಾಮಿಲಿ ಈಸ್ ಅ ಫೈರ್, ಈಸ್ ಅ ಲಾವಾ, ಏನೋ ದೇ ಡೋಂಟ್ ನೋ ದೇ ಟ್ಯಾಲೆಂಟ್ ದೆಮ್ಸೆಲ್ಫ್. ಪ್ರಜ್ಜುಗೆ ಈ ವರ್ಷ ಆ ತಾಯಿ ಸರಸ್ವತಿ ಶಾರದಾಂಬೆ ಬರುವಂಥ ಸಿನಿಮಾಗಳಲ್ಲಿ ಸಕಲ ಯಶಸ್ಸನ್ನು ಕೊಟ್ಟು ಹಿಂಗೆ ನನ್ನಂಥ ಹಲವಾರು ಕನಸುಗಾರನ್ನ ಒಂದಿಷ್ಟು ಕೈ ಚಾಚಿ ಈ ವೇದಿಕೆ ಮೇಲೆ ಕರ್ಕೊಂಬಂದು, ಈಗಿನ ಕಾಲದಲ್ಲಿ ತುಂಬ ಜನ ಫೋಟೋ ನಿಂತಲ್ಲೇ ನಮ್ಮನ್ನು ಹಿಂದೆ ತಳ್ಳಿಬಿಡ್ತಾರೆ. ಸೊ ಮನು ಅನ್ನೋರೆಲ್ಲ ನಾವು ಅವ್ರ ಮುಂದೆ ಬೆಳೆದಿರೋ ಹುಡುಗ ನಾನು. ಸೊ ಹಾಗಾಗಿ ಈ ವೆರಿ ಫ್ಯೂ ಯಂಗ್ ಆ್ಯಕ್ಟರ್ಸ್ ಲೈಕ್ ಪ್ರಜ್ವಲ್, he is an icon and he stands tall for a Kannada film industry. I want him to blossom for Pan India, and the kind of movies he's doing now is just phenomenal. So thank you Praju, ಮನಸ್ಪೂರ್ವಕವಾಗಿ thank you for coming. ಒಂದು ಕಾಲಲ್ಲಿ ಪ್ರಜ್ಜು ಸೆಟ್ ಡಾರ್ಲಿಂಗ್ ನಾನು ಇದ್ದೀನಿ ಅಂತ, ನಾಳೆ ಮಂಗಳೂರು ಹೋಗ್ತಿದ್ದಾರೆ. ಸೊ ವೇದಿಕೆ ಬಂದು ನಮ್ಮೆಲ್ಲರೂ ನನ್ನ ಜೊತೆ ವರ್ಕ್ ಮಾಡಿರೋಂಥ ಎಲ್ಲ ಟೆಕ್ನಿಷಿಯನ್ಸ್ಗೆ, ನಮ್ಮ ಪ್ರೊಡಕ್ಷನ್ ಹೌಸ್ಗೆ, ಕದ್ರಿ ಸರ್ಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. Thank you once again. A big round of applause for Prajwal Devraj. That's so sweet. Thank you so much. ಇದೀಗ ನಮ್ಮ ಸಿನಿಮಾಗೆ ಬಹಳ ಪ್ರೀತಿಯಿಂದ ಆಶೀರ್ವಾದ ಮಾಡೋದಕ್ಕೆ ಬಂದಿರುವಂತಹ ನಮ್ಮ ಚಾಮುಂಡೇಶ್ವರಿ ಸ್ಟುಡಿಯೋ ಇದರ ಮಾಲೀಕರಾಗಿರುವಂತಹ ಅನ್ನಿಸ್ತು, ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ಎಲ್ಲರಿಗೂ ಫಸ್ಟು I welcome you all for this event, and I'm very happy to see Aryan on the screen after a gap of few years. And I know Aryan, he is a hard working fellow. I can call him as fellow. I think I deserve it. And whatever, as far as I know him, whatever he takes it up, he sees that he completes it in full and fledged way. I have seen him hard working, and he is really an enthusiastic person. As you can see in the film, you can see the full film, then only you will know what he is capable of doing it. So I once again thank Aryan that he is giving such a good film to the industry, and I wish this film could run for more than 100 days. Thank you. Oh, that's so sweet. Thank you so much, ma'am. Please stay back here. Tenkul ಸಿನಿಮಾ ತಂಡದ ಪರವಾಗಿ ಎಸ್ ಸರ್, ರವಿ ಸರ್ ಆ್ಯಂಡ್ ಆರ್ಯನ್ ಸರ್ ಇಬ್ಬರು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. Everybody to this powerhouse. ರಾಜಲಕ್ಷ್ಮಿ ಅಮ್ಮ ಅವರು ಹೇಳಿರೋ ಹಾಗೆ ನಮ್ಮ ಚೆಂಕುಲ್ ಸಿನಿಮಾ 100 ದಿನ ಸಕ್ಸಸ್ಫುಲ್ ಆಗಿ ಯಶಸ್ಸನ್ನು ಕಾಣಲಿ ಅಂತ ನಾವು ಕೂಡ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ರವಿ ಸರ್. ನಿಮಗೆ BGM ಅನ್ನು ನೀಡಿರುವಂತಹ ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ ಕದ್ರಿ ಮಣಿಕಾಂತ್ ಸರ್ ದಯವಿಟ್ಟು ನಮ್ಮನ್ನು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ.
ಅವರ ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಉಮೇಶ್ ಸರ್ ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಹಿ ಈಸ್ ನಾಟ್ ಹಿಯರ್. ಏನು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟಿರುವಂತಹ ವೆರಿ ಟ್ಯಾಲೆಂಟೆಡ್ ಗೌತಮ್ ದಾಸ್ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಗೌತಮ್ ಸರ್ ದಯವಿಟ್ಟು ಬರಬೇಕು. ಚೆಕ್ ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಕದ್ರಿ ಮಣಿಕಾಂತ್, ವೆರಿ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ಮೈ ಬ್ರದರ್ಸ್ ಫಿಲಮ್ ಸಂತೋಷ್ ಫಿಲ್ಮ್. ಪ್ಲೀಸ್ ಬನ್ನಿ, ನೀವು ಯಾಕೆ ಅಲ್ಲಿ ಕೂತಿದ್ದೀರಾ? ನೀವು ಸ್ವಲ್ಪ ನಮಗೆ ಎಷ್ಟೆಲ್ಲ ತೊಂದರೆ ಕೊಡ್ತೀರಾ ಅನ್ನೋದನ್ನು ಹೇಳೋಣ, ಬನ್ನಿ ಮಾತಾಡೋಣ. ಒನ್ ಥಿಂಗ್ ಐ ಹ್ಯಾವ್ ಟು ಟೆಲ್ ಅಬೌಟ್ ಸಂತೋಷ್ ಈಸ್ ವೆರಿ, ಮೇಡಮ್ ಹೇಳ್ದಂಗೆ ವೆರಿ ಹಾರ್ಡ್ ವರ್ಕಿಂಗ್, ಡೆಡಿಕೇಟೆಡ್. ಅಷ್ಟೇ ಸಿನಿಮಾದಲ್ಲಿ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ತೊಗೊಂಡು ಈ ಚೆಂಕೋಲನ ಇದು ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 2-3 ತಿಂಗಳು ಅಲ್ಲ 4 ತಿಂಗಳ ಮೇಲೆ, ನವಂಬರಿಂದ ನನ್ನನ್ನು ಹಿಡಿಯೋಕ್ಕೆ ನೋಡ್ತಾ ಇದ್ದಾರೆ. ನಾನು ತಪ್ಪಿಸ್ಕೊಳ್ಳೋಣ ಅಂತ ನೋಡಿದೆ, ಬಟ್ ಆದರೂ ಹಿಸ್ ಲವ್, ರಿಯಲಿ ಹಿಸ್ ಲವ್ ಆ್ಯಂಡ್ ಡೆಡಿಕೇಶನ್ ನಿಜವಾಗ್ಲೂ ಯು ಒನ್ ಇಟ್. ಸೊ ನಾನೇನು ಅಷ್ಟು ದೊಡ್ಡ ಟೆಕ್ನಿಷಿಯನ್ ಅಲ್ಲ ಬಟ್ ಏನಂದರೆ ಒನ್ಸ್ ಐ ಸಾ ದ ಫಿಲಮ್ ಆ್ಯಂಡ್ ದ ಮೋಷನ್ ಪೋಸ್ಟರ್, ಸೊ ವೆನ್ ಯು ಶೋಡ್ ಇಟ್ ಯುವರ್ ವಿಷನ್ ಆ್ಯಂಡ್ ದ ಟೀಸರ್ ಆ್ಯಂಡ್ ಒನ್ಸ್ ಐ ಸಾ ದ ಫಿಲಮ್, ಸೀರಿಯಸ್ಲಿ ನನಗೇನು ಅನಿಸ್ತು ಅಂದರೆ ಇದನ್ನು ನಾನು ಮಾಡದೇ ಇದ್ರೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು lose one of golden opportunity and a very beautiful film in the list of my career ಅಂತ ಅಂದ್ಕೊಂಡು ಡೆಫಿನೆಟ್ಲಿ ಐ ಎಗ್ರೀಡ್ ಫಾರ್ ಇಟ್. ಬಟ್ ಕೆಲಸ ಮಾಡೋದು ತುಂಬಾ ಕಾಟ ಕೊಡ್ತಾರೆ, ಬಂದು ಪಕ್ಕದಲ್ಲೇ ಕೂರ್ತಾರೆ. ಆ ರೂಮ್ಗೆ ಹೋದ್ರೆ ಅಲ್ಲಿ ಬರ್ತಾರೆ, ಈ ರೂಮ್ಗೆ ಹೋದ್ರೆ ಇಲ್ಲಿ ಬರ್ತಾರೆ. ಬಿಟ್ಟಿಲ್ಲ ಅಂತ ನಾನು ತಪ್ಪಿಸ್ಕೊಂಡು ಹೋಗೋಣ, ನಾನು ಮಂಗಳೂರು ಫಾರ್ಮ್ಗೆ ಹೋದೆ, ಅಲ್ಲೂ ಬಂದರೆ 2 ದಿನ ಕೂತು ಫೈನಲೈಸ್ ಮಾಡಿ. ಬಟ್ ಲವ್ಲಿ ಗೈ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ thank you for making me join your journey and let's make it happen. And I'm sure ನಮ್ಮ ಕನ್ನಡದ ಜನ they've always supported and ಹೊಸಬರನ್ನು ಬೆಳೆಸಿದ್ದಾರೆ, ಝೀರೋಗಳನ್ನು ಹೀರೋಗಳನ್ನಾಗಿ ಮಾಡಿದ್ದಾರೆ. When I also started, I was with Savari and Ganesha, especially Anant Nag sir and Jaggesh sir, Dinesh Babu sirdu direction. And from there I have done so far, I'm still going and close to more than 100 films now. So it's all across all the languages, and it's all because mainly ನಾನು ಕನ್ನಡದಲ್ಲೇ ಜಾಸ್ತಿ ಸಿನಿಮಾ ಮಾಡಿರೋದು. ಹಾಗಾಗಿ ನಮ್ಮ ಜನ ಡೆಫಿನೆಟ್ಲಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಆ್ಯಂಡ್ ಯು ರಿಯಲಿ ಡನ್ ಗ್ರೇಟ್ ಫಿಲಮ್ ಆ್ಯಂಡ್ ತುಂಬಾ ಟ್ವಿಸ್ಟ್ಗಳನ್ನು ಇಟ್ಕೊಂಡಿದ್ದೀರಾ. ಕತೆ ತುಂಬ ಡೀಪ್ ಆಗಿದೆ ಆ್ಯಂಡ್ ಇಟ್ ರಿಲೇಟ್ಸ್ ಟು ಅವರ್ ಹಿಸ್ಟ್ರಿ ಆ್ಯಂಡ್ ನಮ್ಮ ಸಂಸ್ಕೃತಿ, ಎವ್ರಿಥಿಂಗ್ ಈಸ್ ದೇರ್. ಹಾಗಾಗಿ ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್ ವಂಡರ್ಸ್. And thank you, and I'm very proud to be part of this film and all the best. And again, ನಾನು ಇದಕ್ಕೆ ಹಿನ್ನೆಲೆ ಸಂಗೀತ ಮಾಡ್ತಾ ಇದ್ದೀನಿ, and there are other prominent music directors also. So Alok is also done. ಸಾಂಗ್ಗಳನ್ನು ಕೇಳಿದ್ದೀನಿ, ತುಂಬ ಚೆನ್ನಾಗಿದೆ. And next they'll be releasing all the songs. And my little brother Pramod Marwante is here, and again it's been a pleasure to have you on stage, and I'll give the mic to you and thank you so much. ಎಲ್ರಿಗೂ ನಮಸ್ಕಾರ. ಬೇಜಾರು ಏನಂದ್ರೆ ಇವತ್ತೊಂದು RCB ಮ್ಯಾಚ್ ಅದು ಲಾಸ್ಟ್ ಮೂಮೆಂಟಲ್ಲಿ ಸತ್ಯ. ಥ್ಯಾಂಕ್ ಯು ಸೋ ಮಚ್ ಕದ್ರಿ ಮಣಿಕಾಂತ್ ಸರ್. ಪ್ರಮೋದ್ ಮರವಂತೆ ಅವರು ಮಾತನಾಡೋದಕ್ಕೂ ಮುನ್ನ ನಮ್ಮ ಎಡಿಟರ್ ವಿಶ್ವಾಸ್ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ವಿಶ್ವಾಸ್ ಅವರಿದ್ದರೆ ದಯವಿಟ್ಟು. ವಿಶ್ವಾಸ್ ಅವರೇ ನೀವೇನಾ ಅಲ್ಲಿಂದ ನಮಸ್ಕಾರ ಮಾಡ್ತಿರೋದು? ಬನ್ನಿ ದಯವಿಟ್ಟು. ಓಕೆ, ಇದೀಗ ಪ್ರಮೋದ್ ಮರುವಂತೆ ಅವರೇ, ಚೆಂಕೋಲಲ್ಲಿ ನಾವು ಯಾವ ರೀತಿಯಾದಂಥ ಸಾಹಿತ್ಯವನ್ನು ಎಕ್ಸ್ಪೆಕ್ಟ್ ಮಾಡಬಹುದು? ದಯವಿಟ್ಟು ನಿಮ್ಮ ಜರ್ನಿ. ಎಲ್ರಿಗೂ ನಮಸ್ಕಾರ. ಸೊ ಸಂತೋಷ್ ಅವ್ರದ್ದು ಮತ್ತು ನಂದು ಸಹಯೋಗ ಡಿಯರ್ ಸತ್ಯದಲ್ಲಿ ಆರಂಭ ಆಗಿದ್ದು. ಸೊ ಅದರಲ್ಲಿ 2 ಹಾಡುಗಳನ್ನು ಬರೆಸಿದ್ರು. ಅದಾದಮೇಲೆ ಅವರು ಆವಾಗವಾಗ ಮೆಸೇಜ್ ಮಾಡೋರು, ಒಂದಿಷ್ಟು ಐಡಿಯಾಸ್ಗಳನ್ನು ಹೇಳೋರು, ನನ್ನ ಜೊತೆ ಶೇರ್ ಮಾಡೋರು, ಇನ್ಪುಟ್ಸ್ಗಳನ್ನು ಕೇಳೋರು. ಹಾಗೆ ಆವಾಗವಾಗ ಮಾತಾಡ್ತಾ ಇದ್ವಿ. ಸೊ ಈ ಸಬ್ಜೆಕ್ಟ್ಗೆ ಮತ್ತೆ ನನ್ನನ್ನು ನೆನಪು ಮಾಡಿಕೊಂಡು ಹಾಡನ್ನು ಬರೆಸಿದ್ರು. ನಾನು ಆ್ಯಕ್ಚುಲಿ ಅವರು ಬರೀ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡೆ, ಬಟ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಅಂದಾಗ ತುಂಬಾ ಖುಷಿ ಆಯಿತು. ಯಾಕಂದರೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ಗಳನ್ನು ಅವರಲ್ಲಿ ಏನಿದೆ, ಒಂದು ಕ್ರಿಯೇಟಿವಿಟಿ ಆಗಿರ್ಬೋದು, ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದನ್ನು ನಿರ್ದೇಶನಕ್ಕೆ ಹಾಕ್ತಾರೆ. ತುಂಬಾ ಖುಷಿ. ನಾನು ಅಂದ್ಕೊಂಡೆ ಒಂದು ನಾರ್ಮಲ್ ಒಂದು ಕಮರ್ಷಿಯಲ್ ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಒಂದು ಲವ್ ಸಬ್ಜೆಕ್ಟ್ ಏನೋ ಚೂಸ್ ಮಾಡ್ಕೊಂಡಿರ್ತಾರೆ ಅಂತ. ಬಟ್ ಅವ್ರು ಹೇಳಿದಾಗ ನನಗೆ ಸಾಂಗ್ ಬ್ರೀಫ್ ಮಾಡಿದಾಗ ಅನಿಸ್ತು ತುಂಬ ಆಳವಾದಂಥ ಒಂದು ಹಿಸ್ಟಾರಿಕ್ ಈ ಥರ ಸಬ್ಜೆಕ್ಟ್ಗಳಿಗೆ ಆ್ಯಕ್ಟಿಂಗ್ ಮತ್ತು ನಿರ್ದೇಶನ ಎರಡೂ ಮಾಡೋದಕ್ಕೆ ಒಂದು ನಮ್ಮ ಆಡು ಭಾಷೆಯಲ್ಲಿ ಹೇಳಿದ್ರೆ ದಮ್ ಬೇಕು. ಸೊ ಆ ಥರದ ಒಂದು
ಒಂದು ಸಂಕಲ್ಪವನ್ನು ಮಾಡಿ ಈ ಸಿನಿಮಾವನ್ನು ನಮ್ಮ ತೆರೆಗೆ ತರ್ತಾ ಇರೋದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಈ ಸಿನಿಮಾದಲ್ಲಿ ಒಂದು ಹಾಡನ್ನು ಬರೆದಿದ್ದ ಮೆಲಡಿ, ಅದು ಜೋ ಕೋಸ್ಟಾ ಅಂತ ಹೊಂದಿಸಿ ಬರೀರಿ ಈ ಸಿನಿಮಾ ಏನು ಮಾಡಿದರು, ಆ ವೆರಿ ಟ್ಯಾಲೆಂಟೆಡ್ ಗೈ. ಸೊ ಅವರ ಟ್ಯೂನ್ಗೆ ನಾನು ಹಾಡನ್ನು ಬರೆದಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ, ಎಲ್ಲ ತಂಡದ ಎಲ್ಲ ತಂತ್ರಜ್ಞರಿಗೆ ಒಳ್ಳೆಯದಾಗಲಿ. ಆ್ಯಂಡ್ ಮಣಿ ಸರ್ ಅಮೇಝಿಂಗ್ BGM. ಮತ್ತು ಇನ್ನೊಂದು ನೀವು ನೋಟಿಸ್ ಮಾಡಿದ್ರೆ ನಿಮ್ಗೆ ಅನಿಸಿರುತ್ತೆ ಈ ಟೀಸರ್ ನೋಡ್ಬೇಕಾದ್ರೆ ಇದು ಯಾರದ್ದು ಗುರು ವಾಯ್ಸು ಅಂತ, ಮಣಿ ಸರ್ದೇ ವಾಯ್ಸ್ ಅದು. ಸೊ ಥ್ಯಾಂಕ್ ಯು ಸೋ ಮಚ್. And one more thing, I forgot to mention all the lovely actors. Sir, you look amazing on screen, sir. I've seen the film. You look amazing. And you, obviously, ನೀವು ಫುಲ್ ಬಾಂಬ್ ಥರ ಎಲ್ಲ ಕಡೆ ಓಡಾಡ್ತಾ ಇದ್ದೀರಾ, ರಾಕೆಟ್ ಥರ. ಆ್ಯಂಡ್ ಆಲ್ ದ ಗಾರ್ಜಿಯಸ್, ಆಲ್ ದ 4 heroines and the lead. You guys look gorgeous and beautiful, and I'm sure this film will do well. Yeah, thank you. ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ಇಲ್ಲಿ ಇರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಿಮಗೂ ಒಂದು ನಾನು ಹೆಲ್ಪ್ ಮಾಡ್ತೀನಿ ಕದ್ರಿ ಸರ್, ನಾನು ಹೆಲ್ಪ್ ಮಾಡ್ತೀನಿ. ಐ ರಿಕ್ವೆಸ್ಟ್ ಧನ್ಪಾಲ್ ಸರ್ ಟು ಜಾಯ್ನ್ ಅಸ್ ಹಿಯರ್. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಈಗಷ್ಟೇ ಆಗಮಿಸಿದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರಿಗೆ. ನಮ್ಮ ಸಿನಿಮಾದ ಹಿನ್ನೆಲೆ ಸಂಗೀತ ನಿರ್ದೇಶಕರು, ಹಿನ್ನೆಲೆ ಸಂಗೀತವನ್ನು ನೀಡಿರುವಂತಹ ಕದ್ರಿ ಮಣಿಕಾಂತ್ ಸರ್ಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಒಳ್ಳೆಯ ಹಾಡುಗಳನ್ನು ಕೊಟ್ಟಿರುವಂತಹ ನಮ್ಮ ಲಿರಿಸಿಸ್ಟ್ ಪ್ರಮೋದ್ ಮರವಂತೆ ಅವರಿಗೆ ಚೆಂಕೋಲ್ ಸಿನಿಮಾ ತಂಡದ ಪರವಾಗಿ ಗೌರವವನ್ನು ಸೂಚಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಮರವಂತೆ ಅವರೇ. ಅದೇ ರೀತಿಯಾಗಿ ನಮ್ಮ ಸಿನಿಮಾದ ಕೊರಿಯೋಗ್ರಾಫರ್ ಪ್ರವೀಣ್ ರಾಜ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಈ ಮೂಲಕ ಸಮರ್ಪಿಸ್ತಾ ಇದ್ದೀವಿ. ಚಿತ್ರತಂಡದ ಪರವಾಗಿ ಸನ್ಮಾನಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಷ್ಟೋ ಸಾರಿ ಸಂತೋಷ್ ಜೊತೆ ಜಗಳನೂ ಕೂಡ ಆಗಿದೆ, ಅಣ್ಣ ನೀವು ಸ್ವಲ್ಪ ಟೈಮ್ ಕೊಡಲ್ಲ ನಮಗೆ ಅಂತ. ಆದರೂ ಕೂಡ ಹೇಳ್ತಾನೆ ವಂಡರ್ಫುಲ್ ಜಾಬ್. ಮತ್ತು ಒಂದು ಕೆಲಸ ತಗೊಂಡ್ರೆ 100% ಹೆಲ್ಗಿ ಐ ಬಿಲೀವ್ ಸ್ಟ್ರಾಂಗ್ಲಿ. ಯಾವುದೇ ಒಂದು ನಾವು ಕೆಲಸ ಮಾಡಿದ್ರು ಕೂಡ 100% ಕೊಟ್ಟೆ ವಿಲ್ ಡೂ ದ ಬೆಸ್ಟ್ ಅಂದ್ಬಿಟ್ಟು. ಹಾಗಾಗಿ ಸಂತೋಷ, ಹಿ ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್. God bless him. I love him. I love you all. Thank you. Oh, that's so sweet. Thank you so much, Ravi sir. Thank you so much once again. ಇದೀಗ ನಮ್ಮ ಸಿನಿಮಾದ ನಾಯಕಿಯರು ಬಹಳಷ್ಟು ಮುದ್ದಾಗಿ ಆಗ್ಲಿಂದ ಕಾಯ್ತಾ ಇದ್ದಾರೆ. ನಮ್ಮ ಹೆಸರೇನಕ್ಕೆ ಇವಳು ಕರಿತಾ ಇಲ್ಲ ಆಗ್ಲಿಂದ ಅಂಥೇಳಿ. ಸೊ ಅಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿರುವಂತಹ, ಅಷ್ಟೇ ಒಳ್ಳೊಳ್ಳೆ ಪಾತ್ರಗಳನ್ನು ನಿರ್ವಹಿಸಿರುವಂತಹ ನಮ್ಮ ನಾಯಕಿಯರನ್ನು ವೇದಿಕೆಗೆ ಕರೆಯುವಂತಹ ಸಮಯ. ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ. ಏನೋ ಒಂದು ಇಂಪಾರ್ಟೆಂಟ್ ರೋಲನ್ನು ಮಾಡಿರುವಂತಹ ಪೂಜಾ ಶೆಟ್ಟಿ ಅವರು ದಯವಿಟ್ಟು ಜಾಯ್ನ್ ಆಗಬೇಕು. ಅರುಂಧತಿ ದೇವಿ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ರೇಷ್ಮಾ ಅವರು ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ನಮ್ಮ ಸುಂದರಿಯರಿಗೆ ಮೊದಲನೇದಾಗಿ ಪ್ರೀತಿಯ ಸ್ವಾಗತ. ಹಾಂ, ಆರ್ಡ್ರಲ್ಲಿದ್ದಾರೆ. ಹೌದು, ಹೆಸರು ಅದೇ ಆರ್ಡ್ರಲ್ಲಿ ನಿಂತಿದ್ದಾರೆ ಅವರು. ಅದೇ ಆರ್ಡ್ರಲ್ಲಿದ್ದಾರೆ ಸರ್. ಓಕೆ, ವಿಲ್ ಸ್ಟಾರ್ಟ್ ವಿತ್ ಮನಸ್ವಿ. ಮಹಿಮಾ ಅನ್ನುವಂತಹ ಪಾತ್ರ ನಿಮಗೆಷ್ಟು ವಿಶೇಷವಾಗಿತ್ತು ನಮ್ಮ ಚೆಂಕೋಲ್ ಬಗ್ಗೆ ದಯವಿಟ್ಟು ಒಂದು ಸ್ಟೆಪ್ ಮುಂದೆ ಬಂದು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ, ಸೋಷಿಯಲ್ ಮೀಡಿಯಾ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೀಸರ್ ಲಾಂಚಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಪ್ರೊಡ್ಯೂಸರ್ ಸರ್, ನನ್ನ ಬಿಲೀವ್ ಮಾಡಿ ಈ ಪಾತ್ರನ ಕೊಟ್ಟಿರೋದು. ಆ್ಯಂಡ್ ಒಂದು ಒಳ್ಳೆ ಸುಂದರವಾದ ಕ್ಯಾರೆಕ್ಟರ್ನ ಕೊಟ್ಟಿರೋಂತಹ ಆರ್ಯನ್ ಸಂತೋಷ್ ಸರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಒಂದು ಮುಗ್ಧ ಕ್ಯಾರೆಕ್ಟರ್, ಹಳ್ಳೀಲಿ ಇರ್ತೀನಿ, ಪಟಪಟ ಅಂತ ಮಾತಾಡ್ತಿರ್ತೀನಿ, ರೌಡಿ ಬೇಬಿ ಥರ. ಸೊ ಯಾವಾಗಲೂ ನನ್ನ ರಾಜ್ಕುಮಾರಗೆ ಕಾಯ್ಕೊಂಡೇ ಓಡಾಡ್ತಾ ಇರ್ತೀನಿ. ದಟ್ ಈಸ್ ಆರ್ಯನ್ ಸಂತೋಷ್ ಸರ್. ಪಶ್ಚಿಮ ಕಡೆಯಿಂದ ಒಬ್ಬ ರಾಜ್ಕುಮಾರ ಬರ್ತಾನೆ ಅಂತ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ತುಂಬ ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮನಸ್ವಿ ಅವರೇ. ಶರಣ್ಯ ಅವರೇ, ನಿಮ್ಮ ಪಾತ್ರದ ಬಗ್ಗೆ ದಯವಿಟ್ಟು ಹೇಳಬೇಕು. നമസ്കാരം. ഫസ്റ്റ് ഓഫ് ഓൾ സോറി ടു ഓൾ. ഐ ഡോണ്ട് ടു സ്പീക്ക് ഇൻ കന്നഡ. ഞാൻ മലയാളത്തിൽ പറയാം. എനിക്ക് നല്ലൊരു എക്സ്പീരിയൻസ് ആയിരുന്നു. ആര്യൻ സന്തോഷ്, താങ്ക് യു. പിന്നെ എൻ്റെ കൂടെ വർക്ക് ചെയ്ത എല്ലാവരും നല്ല രീതിക്ക് തന്നെ ചെയ്തിട്ടുണ്ട്. നമ്മുടെ പടം വൻ സക്സസ് ആവും എന്ന് ഞാൻ പ്രതീക്ഷിക്കുന്നു. താങ്ക് യു.
ಥ್ಯಾಂಕ್ ಯು ಮನಸ್ಲಾಯಿ, ಥ್ಯಾಂಕ್ ಯು ಸೋ ಮಚ್. ಅಕ್ಷತಾ ಬೋಪಯ್ಯ ಅವರೇ, ನೀವು ಯಾವ ಭಾಷೆಯಲ್ಲಿ ಮಾತಾಡ್ತಿದ್ದೀರಾ? ಕನ್ನಡ. ಓಕೆ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಚಿರಕಾಲ ಚಿರಕಲ್ ದೇವಿ. ಚಿರಕಾಲ್ ದೇವಿ, ಓಕೆ, ಇವ್ರು ಚಿರಕಾಲ್ ಅಂದ್ಬಿಟ್ರು. ಚಿರಕಲ್ ದೇವಿನಾ? ಆಹಾ, ಭೂಮಿಕಾ. ಓಕೆ, ಚಿರಕಲ್ ದೇವಿ ಪಾತ್ರದ ಬಗ್ಗೆ ಹೇಳಿ. ನಿಮಗೆ ಎಷ್ಟು ವಿಶೇಷವಾಗಿತ್ತು? ಅಫ್ಕೋರ್ಸ್ ಬೇರೆ ಬೇರೆ ಪಾತ್ರಗಳನ್ನು ನಿಭಾಯಿಸೋದ್ರಿಂದಾಗಿ ಇದೆಷ್ಟು ಸ್ಪೆಷಲ್ ನಿಮಗೆ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾವಾಗಲೂ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಪ್ರತಿಯೊಂದು ಸಿನಿಮಾಗಳಿಗೂ ಅಷ್ಟೇ. ಆ್ಯಂಡ್ ಟೈಮ್ ಮಾಡ್ಕೊಂಡು ಇವಾಗ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರಜ್ಜು ಇಲ್ಲ, ಆ್ಯಂಡ್ ಪ್ರಜ್ಜುಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಟೀಸರ್ ಲಾಂಚ್ ಮಾಡಿದ್ದಕ್ಕೆ. ಹಾಗೆ ಗುರುಗಳೇ, ನಿಮ್ಮ ಆಶೀರ್ವಾದ ಯಾವಾಗಲೂ ಎಲ್ರಿಗೂ ಬೇಕು. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಹಾಗೆ ಚೆಂಗೋಲ್ ಒಂದು ಅದ್ಭುತವಾಗಿರೋ ಸಿನಿಮಾ, ಆ್ಯಂಡ್ ನನಗೆ ಒಂದು ಸ್ಪೆಷಲ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನ್ನ ಅಪ್ಪ ತೀರ್ಕೊಂಡು ಒಂದು ವಾರದಲ್ಲೇ ಆರ್ಯನ್ ಅವರು ನಂಗೆ ಫೋನ್ ಮಾಡಿದ್ರು ಈ ಒಂದು ಅದ್ಭುತವಾಗಿರೋ ಸಿನಿಮಾಕ್ಕೆ. ಆ್ಯಂಡ್ ಏನು ಹೇಳಿ, ಅಪ್ಪಂದು ಆಶೀರ್ವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲ ವಿಭಿನ್ನ ಪಾತ್ರಗಳು ಮಾಡ್ಕೊಂಡು ಬಂದಿದ್ದೀನಿ ನಾನು. ಆ್ಯಂಡ್ ಗ್ಲ್ಯಾಮರ್ ಒಂದು ಸತಿ ಮಾಡಾದ್ಮೇಲೆ ಎಲ್ಲರೂ ಗ್ಲ್ಯಾಮರ್ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಗ್ಲ್ಯಾಮರ್ ಪಾತ್ರಗಳಿಗೆ. ಬಟ್ ಐ ಥಿಂಕ್ ಐ ಆಮ್ ಬ್ಲೆಸ್ಡ್. ಎಲ್ಲ ಸಿನಿಮಾಗಳಲ್ಲೂ ವಿಭಿನ್ನ ಪಾತ್ರ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಚಿರಕಲ್ ದೇವಿ ಈಸ್ ಕ್ಲೋಸ್ ಟು ಮೈ ಹಾರ್ಟ್. ದೇವಿ ಪಾತ್ರ ಮಾಡಬೇಕು ಅಂದರೆ ಇಟ್ಸ್ ಲೈಕ್ ಬ್ಲೆಸ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆರ್ಯನ್, ಥ್ಯಾಂಕ್ ಯು ಸೋ ಮಚ್ ನನ್ನ ಆಪ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ವಿಪಿನ್ ಸರ್ ಇಲ್ಲ, ನಮ್ಮ ಸಿನಿಮಾಟೋಗ್ರಫರ್, ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಸೊ ಚಿರಕಲ್ ದೇವಿ ಅಂದರೆ ಒಂದು ಪವರ್ಫುಲ್ ಆಗಿರೋ ಒಂದು ಪಾತ್ರ ಈ ಸಿನಿಮಾದಲ್ಲಿ. ಆ್ಯಂಡ್ ಈ ದೇವಿ ಎಂಟೈರ್ ಕಾಡನ್ನು ರಕ್ಷಣೆ ಮಾಡುವಂಥ ದೇವಿ. ಸೊ ಟೀಸರ್ ನೋಡಿರ್ತೀರಾ, ಜಾಸ್ತಿ ತೋರಿಸಿಲ್ಲ ಬಿಕಾಸ್ ಪವರ್ಫುಲ್ ಆಗಿದೆ ಅಂತ. ಖಂಡಿತವಾಗ್ಲೂ ಎಲ್ಲರೂ ಸಿನಿಮಾ ನೋಡಬೇಕು. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಅಕ್ಷಿತಾ ಅವರೇ, ಆಲ್ ದ ವೆರಿ ಬೆಸ್ಟ್. ಏನು ಪೂಜಾ ಶೆಟ್ಟಿ ಅವರೇ, ನಿಮ್ಮ ಪಾತ್ರದ ಬಗ್ಗೆ ದಯವಿಟ್ಟು ತಿಳಿಸ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಬಂದಿರೋವಂಥ ಎಲ್ರಿಗೂ ನನ್ನ ನಮಸ್ಕಾರ. ಚಿರಕಲ್ ತಂಪುರಾಟಿ, ಚಿರಕಲ್ನ ರಾಣಿ ಅಂತ ಹೇಳ್ಬೋದು. ಈ ಪಾತ್ರ ನಾನು ಏನು ನಿರ್ವಹಣೆ ಮಾಡ್ತಾ ಇದ್ದೀನಿ. ನನಗೆ ಕಾಲ್ ಬಂದಿರೋದು ಆಲ್ಮೋಸ್ಟ್ ಕೊನೆ ಹಂತದಲ್ಲಿ ಸಂತೋಷ್ ಅವರಿಂದ. ಸೊ ಸಂತೋಷ್ ಅವ್ರು ಕಾಲ್ ಮಾಡ್ತಾರೆ, ಶೆಟ್ರೆ ಹೇಗಿದ್ದೀರಾ, ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಒಂದು ಬಹಳ ಪ್ರಾಮುಖ್ಯತೆ ಇರೋವಂಥ ಪಾತ್ರ ಇದೆ, ಮಾಡ್ತೀರಾ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸಂತೋಷ್ ಅವ್ರನ್ನ ನಾನು ಆ್ಯಂಕರ್ ಆಗಿ ನೋಡಿದ್ದೀನಿ, ಆ್ಯಕ್ಟರ್ ಆಗಿ ನೋಡಿದ್ದೀನಿ, ಒಂದು ಡೈರೆಕ್ಟರ್ ಆಗಿ ಅವರು ಸ್ಟೋರಿ ನರೇಟ್ ಮಾಡಿದ ರೀತಿ ಆಗಿರ್ಬೋದು, ಆ ಕ್ಯಾರೆಕ್ಟರ್ ಜರ್ನಿ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ ರೀತಿ ಆಗಿರ್ಬೋದು, ಬಹಳ ಬಹಳ ಖುಷಿ ಆಯಿತು ನನಗೆ. ಸೊ ಪಟ್ಟಂತ ಓಕೆ, ಯಾಕೆ ಅಂದರೆ ಒಂದು ರಾಣಿ ಕ್ಯಾರೆಕ್ಟರ್ ಏನಿದೆ ಅದು ಆ ಕ್ಯಾರೆಕ್ಟರ್ನ ಎಕ್ಸ್ಪ್ಲೇನ್ ಮಾಡಿದ ರೀತಿಯೇ ತುಂಬ ಖುಷಿ ಆಯಿತು ನನಗೆ. ಸೊ ನೀವೆಲ್ಲರೂ ಟೀಸರ್ ನೋಡಿದ್ದೀರಾ. ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ ಇಡೀ ತಂಡದ ಮೇಲೆ ಇರಬೇಕು ಅಂತ ಆಶಿಸ್ತಾ ಇದ್ದೀನಿ. ಹಾಗೆ ಥ್ಯಾಂಕ್ ಯು ವೆರಿ ಮಚ್ ಸಂತೋಷ್, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಪೂಜಾ ಶೆಟ್ಟಿ ಅವರೇ. ರೇಷ್ಮಾ ಅವರೇ, ಪ್ಲೀಸ್ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಬೇಕು. ಹಾಯ್, ಎಲ್ಲರಿಗೂ ನಮಸ್ಕಾರ. ಸಾರಿ ಕನ್ನಡ ಅಷ್ಟು ಬರಲ್ಲ, ಸೊ ಐ ಸ್ಪೀಕ್ ಇನ್ ಇಂಗ್ಲಿಷ್. Yes, for my character, I would first say thank you to Santosh sir for believing in all of us, each one of us, for giving us the opportunity. All that I would say is this is something that is connected to cultures, to states. I would not want to reveal much, but yes, it connects Kerala and Karnataka together. So I think there is a lot for all of you to see, a lot of story, a lot of plot and twist that you would all see. As ma'am said, looking forward for a movie that probably hits 100 days, and why not 500 days also. So let's just wish for the best, and all the best to the whole crew, and thank you everyone for coming here to bless us. Thank you all. ಥ್ಯಾಂಕ್ ಯು ಸೋ ಮಚ್ ರೇಷ್ಮಾ ಅವರೇ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಈಗಷ್ಟೇ ನಮ್ಮೆಲ್ಲರನ್ನು ಆಶೀರ್ವದಿಸ ಆ ಪ್ರಸನ್ನತೆ ಭಗವಂತನ ಪ್ರಾರ್ಥನೆ ಮಾಡಿದ ಎಲ್ಲ ಮಾಧ್ಯಮದ ಮಿತ್ರರು, ಸೋಷಿಯಲ್ ಮೀಡಿಯಾ, ಪತ್ರಿಕಾ ಮಾಧ್ಯಮದ ಮಿತ್ರರು ಹಾಗೂ ಡೈರೆಕ್ಟ್ರು, ಪ್ರೊಡ್ಯೂಸರ್ಸ್, ಕಲಾವಿದರು, ಆತ್ಮೀಯರಾದಂತಹ ಸಂತೋಷ್, ಒಂದು ಬೃಹತ್ ಮಟ್ಟದ ಈ ಒಂದು ಚಿತ್ರಕಲಾ ತಂಡ. ಸಾಮಾನ್ಯಕ್ಕೆ ಚಿತ್ರರಂಗದಲ್ಲಿ ನಮ್ಮ ಪಾತ್ರಗಳು ಬಹಳ ಕಡಿಮೆನೇ, ಆದರೆ ಈ ಕಾರ್ಯಕ್ರಮ, ಈ ಚಿತ್ರ, ಇದು ಮನಸ್ಸನ್ನು, ಹೃದಯವನ್ನು ಗೆಲ್ಲುವಂತಹದ್ದು.
ಆಧ್ಯಾತ್ಮಿಕವಾಗೂ ಧಾರ್ಮಿಕವಾಗೂ ಒಂದು ವಿಶೇಷತೆಯನ್ನು ಹೊತ್ತು ತಂದಿರತಕ್ಕಂಥದ್ದು ಅಂದರೆ ತಪ್ಪಲ್ಲ. ಹಾಗಾಗಿ ಈ ಒಂದು ಚಿತ್ರದ ನಾಮಾಂಕಿತವೇ ಬಹಳ ವಿಭಿನ್ನವಾಗಿದೆ. ಒಂದು ದಂಡದಿಂದ ಹೇಗೆ ಸಾಮ್ರಾಜ್ಯವನ್ನು ಕಟ್ಟಬಹುದು, ಆ ದಂಡ ಹಿಂದೆ ಹೋದಂತಹವರ ಆ ಒಂದು ಪ್ರವೃತ್ತಿ ಹೇಗಿರುತ್ತೆ ಎಂಬತಕ್ಕಂಥದ್ದನ್ನು ಬಹಳ ಅರ್ಥಗರ್ಭಿತವಾಗಿ ಕಥೆಯಲ್ಲಾಗಲಿ, ಕಲೆಯಲ್ಲಾಗಲಿ, ಅಭಿನಯ ಆಗಿರಲಿ, ಹಾಗೆ ಸಂತೋಷ್ ಪಾತ್ರದಲ್ಲಿ ಅದಕ್ಕೆ ಜೀವ ತುಂಬಿರ್ತಕ್ಕಂಥ ಇವೆಲ್ಲವನ್ನು ಸಹಿತ ನೋಡಿದಾಗ ಭಾಳ ಅತ್ಯುತ್ತಮವಾಗಿ ಮೂಡಿ ಬರುವಂತಹದ್ದು ಈ ಒಂದು ಜಿಂಕೋಲ್ ಅಂತಕ್ಕಂಥದ್ದು. ಇದು ಅದ್ಭುತವಾದಂತಹದ್ದೇ ನಿಜ. ಆದರೆ ಇದರ ಹಿಂದಿನ ಪರಿಶ್ರಮ, ಹಿಂದೆ ಸಾಮಾನ್ಯಕ್ಕೆ ಆಗೊಂದು ಈಗೊಂದು ಆರ್ಭಟ ಮಾಡಿ ಬರ್ತಕ್ಕಂತಹದ್ದು ಕನ್ನಡದ ಚಿತ್ರರಂಗದಲ್ಲಿ ಅಥವಾ ಚಿತ್ರರಂಗದಲ್ಲಿ ಒಂದು ವಿಭಿನ್ನತೆ ಇರತಕ್ಕಂಥ ಚಿತ್ರಗಳು. ಬಹುಶಃ ನನಗನ್ನಿಸಿದ ಮಟ್ಟಿಗೆ ಟೀಸರ್ ನೋಡಿದಾಗ ಅವೆಲ್ಲದರ ಹೆಸರನ್ನು ಪಕ್ಕಕ್ಕಿಡಿಸಿ ಇದೊಂದು ನಾಮಾಂಕಿತವಾಗಿರ್ತಕ್ಕಂಥದ್ದು ಪ್ರಜ್ವಲಿಸುತ್ತೇನೋ ಎಂಬಂಥ ರೀತಿ ಒಂದು ಸಂತೋಷ ನಮಗಿದೆ. ಹಾಗಾಗಿ ಈ ಒಂದು ಚಿತ್ರದಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇದೀಗ ಗೌರವಿಸುವಂತಹ ಸಮಯ. ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ನಮ್ಮ ಚೆಂಕೋಲ್ ಸಿನಿಮಾದ ಅಫಿಷಿಯಲ್ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿಸಿ ಇಡೀ ಚಿತ್ರತಂಡಕ್ಕೆ ಆಶೀರ್ವದಿಸಿ ಶುಭ ಹಾರೈಸಿದಂತಹ ಆಧ್ಯಾತ್ಮಿಕ ಗುರುಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರಿಗೆ ಚಪ್ಪಾಳೆಯೊಂದಿಗೆ ಆತ್ಮೀಯ ಧನ್ಯವಾದಗಳನ್ನು ಸಮರ್ಪಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ಆಧ್ಯಾತ್ಮಿಕ ಗುರುಗಳು ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿಯವರು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮಗೆ ಎಷ್ಟು ಇಷ್ಟ ಆಯಿತು ಚೆಂಕೋಲ್ ಬಗ್ಗೆ ನಿಮ್ಮ ಮಾತು ದಯವಿಟ್ಟು. ನಮಸ್ಕಾರ ಎಲ್ರಿಗೂ, ಮಾಧ್ಯಮ ಸ್ನೇಹಿತರಿಗೂ ನಮಸ್ಕಾರ. ಆರ್ಯನ್ ಸಂತೋಷ್ ನನಗೆ ಒಂದು ಬೇಸಿಕಲಿ ಸ್ಯಾಂಡಿ. ನನಗೆ ತುಂಬ ಹಳೆಯ ಸ್ನೇಹಿತ, ತುಂಬ ಉತ್ಸಾಹಿ, ಮೊದಲಿಂದ ಆ್ಯಂಬಿಷಿಯಸ್. ಅವನ ಈ ಪ್ರಯತ್ನ ತುಂಬ ಅರ್ಥಗರ್ಭಿತವಾಗಿದೆ, ತುಂಬ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಕಷ್ಟಪಟ್ಟು ಮಾಡಿದ್ದಾನೆ. ಟೀಸರ್ ಮಾತ್ರ ಆಸಮಾಗಿ ಬಂದಿದೆ, ಇನ್ಕ್ಲೂಡಿಂಗ್ BGM ಆಲ್ಸೋ. ಬದ್ರಿ ಸರ್, ಅಮೇಝಿಂಗ್ ಜಾಬ್. ನಂದೊಂದು ಒಳ್ಳೆ ಪಾತ್ರನೂ ಇದೆ ಇದರಲ್ಲಿ. ಈ ಚರಿಕಲ್ ಫ್ಯಾಮಿಲಿ ಹೆಡ್ ಆಗಿರ್ತಕ್ಕಂಥ ಒಂದು ಪಾತ್ರ. ಆಮೇಲೆ ಸ್ಯಾಂಡಿ ಕಂಟಿನ್ಯೂಟಿನೂ ಯೋಚನೆ ಮಾಡಿದ್ದಾನೆ. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮಹದೇಶ್ ಅವರೇ, ನಿಮ್ಮ ಗೆಟಪ್ ತುಂಬಾ ವಿಭಿನ್ನವಾಗಿದೆ. ಚೆಂಕೋಲ್ ಬಗ್ಗೆ ಪ್ಲೀಸ್. ಥ್ಯಾಂಕ್ ಯು ಮೇಡಮ್. ಬಂದಿರುವ ಮಾಧ್ಯಮ ಮಿತ್ರರಿಗೆಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ನೋಡಿದ್ರಲ್ಲ ನನ್ನ ಪರಿಸ್ಥಿತಿ ಹೆಂಗಿರುತ್ತೆ. ಈ ಸಿನಿಮಾದಲ್ಲಿ ಮಹಿಳಾ ಸಂಘನೇ ಇದೆ. ಎಲ್ಲಿ ನೋಡಿದ್ರು ಮಹಿಳೆಯರೇ. ಒಂದು ಅವರೆಲ್ಲರೂ ಕನ್ನಡ ಬಿಟ್ಟು ಇನ್ನೆಲ್ಲ ಭಾಷೆ ಅದ್ಭುತವಾಗಿ ಮಾತಾಡ್ತಾರೆ. ನನಗೆ ನನ್ನ ಪರಿಸ್ಥಿತಿ ಹೆಂಗಾಯ್ತು ಅಂದರೆ, ಅಣ್ಣ ಒಂದು ದಿನ ಫೋನ್ ಮಾಡ್ದ, ಹಾಯ್ ಬ್ರೋ, ನನ್ನ ಹೆಸರು ಸಂತೋಷ, ಹಂಗೆ ಹಿಂಗೆ ಅಂತ. ನಾನು ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ. ಹಾಂ ಬ್ರೋ, ನಾನು ಸ್ವಲ್ಪ ಹಾಂ ಬ್ರೋ, ಟೆಲ್ ಮಿ ಬ್ರೋ, ಸಂತೋಷ ಅಂತ ಗೊತ್ತಾಯಿತು. ಫಸ್ಟ್ 2 ಪದ ಕನ್ನಡ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ 98 ಪದ ಇಂಗ್ಲೀಷೇ. ಅಣ್ಣ, ನಿನ್ನ ಜೊತೆ ಮಾತಾಡ್ತಾ ಅರ್ಧ ಇಂಗ್ಲೀಷ್ ಕಲಿತೆ. ಇವಾಗ ಫಾರಿನವ್ರ ಜೊತೆಗೂ ಮಾತಾಡ್ಬೋದು ನಾನು. ಅಷ್ಟು ಚೆನ್ನಾಗಿ ಇಂಗ್ಲೀಷ್ ಕಲಿತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ. ಇದರಲ್ಲಿ ಫಕ್ರು ಅಂತ ಒಂದು ಕ್ರೇಜಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ.
ನಿಮಗೆ ಮಸಲ್ ಮಣಿ ಎಷ್ಟು ಕಿಕ್ ಕೊಟ್ಟಿದ್ನೋ ಫ್ರೆಂಚ್ ಬಿರಿಯಾನಿಲಿ ಅದಕ್ಕಿಂತಲೂ ಮೀರಿದ್ದರಲ್ಲಿ ನಾನು ಕಿಕ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತಿದ್ದೀನಿ. ಅದಕ್ಕೆ ಕದ್ರಿ ಸರ್ ಇವಾಗ ತಾನೇ ಹೇಳಿದ್ರು, ಥ್ಯಾಂಕ್ ಯು ಸೋ ಮಚ್ ಸರ್. ನೀವೇ ಫಸ್ಟ್ ವೀಕ್ಷಕರು ನಮ್ಮ ಸಿನಿಮಾ ನೋಡಿದವರು, ತುಂಬ ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಚೆಂಕೋಲ್ ಒಂದು ನಾರ್ಮಲ್ ಆಡಿಯನ್ಸ್ಗೆ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡುತ್ತೋ ಅಷ್ಟೇ ಒಂದು ಈ ದೇವ್ರನ್ನ ನಂಬೋರಿಗೆ ಅದ್ಭುತವಾಗಿ ಕಿಕ್ ಕೊಡುತ್ತೆ. ನಾವು ಒಂದಿಷ್ಟು ಎಪಿಸೋಡು ಶೂಟ್ ಮಾಡಬೇಕಾದಾಗಲೇ ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ಒಂದು ಸೀನ್ ಅಂತೂ ಇನ್ನೂ ನೆನಪಿದೆ, ಒಂದು ನೈಟು ಫಾರೆಸ್ಟು ಶೂಟ್ ಮಾಡ್ತಾಯಿದ್ವಿ. ಅಲ್ಲಿ ಆ ಊರವ್ರು ಗಲಾಟೆ ಮಾಡಿದ್ರಲ್ಲಣ್ಣ, ಆದರೆ ಸಂತೋಷರು ನೋಡೋಕ್ಕಷ್ಟು ನಾರ್ಮಲ್ ಅನಿಸುತ್ತಾರೆ, ಪವರ್ ಮಾತ್ರ ಚೆನ್ನಾಗಿಟ್ಟಿದ್ದೀರಾ. 5 ನಿಮಿಷದಲ್ಲಿ ಜಗಳ ನಿಲ್ಲಿಸ್ಬಿಟ್ಟಿದ್ರು, ಆ ಊರು ಜನ ಬಂದರೂ ಕೂಡ. ಬಟ್ ಒಳ್ಳೆ ಪವರು ಇಟ್ಟಿದ್ದೀರಣ್ಣ. ನಿಮ್ಮ ಪ್ಯಾಷನ್ಗೆ ನಿಮ್ಮ ಮೊದಲನೇ ನಿರ್ದೇಶನ ಸ್ಟಾರ್ಟ್ ಮಾಡಿದ್ದೀರಾ. ಇನ್ನೂ ಈ ಥರ 100 ಸಿನಿಮಾ ಡೈರೆಕ್ಷನ್ ಮಾಡಿ, ಹಾಗೆ ನಮ್ಮಂಥ ಹೊಸ ಕಲಾವಿದರಿಗೆ ಎಲ್ರಿಗೂ ಅವಕಾಶ ಕೊಡಿ. ಹಾಗೆ ರವಿ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯಾನರಿಂದ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಚೆಂಕೋಲ್ ಸದ್ಯದಲ್ಲೇ ಬರ್ತೀವಿ, ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ ಮುಗೀತಾ ಇದೆ, ಸದ್ಯದಲ್ಲೇ ಡೇಟು ಅನೌನ್ಸ್ ಮಾಡ್ತೀವಿ. ನಿಮ್ಮ ಪ್ರೀತಿ, ಆಶೀರ್ವಾದ, ಸಪೋರ್ಟು ಚೆಂಕೋಲ್ ತಂಡದ ಮೇಲೆ ಇರಲಿ ಅಂತ ಮನಸಾರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮಹಂತೇಶ್ ಅವರೇ. ವಿಜಯ್ ಸರ್, ಫಸ್ಟ್ ಆಫ್ ಆಲ್ English is better. that's okay. But seriously, you look great and Thank you. I'm actually blessed, because I have my father here and I have my son here. Oh. They're both with me on stage. I actually play the role of Mahadevan, which is a very important character. I mean, the first time actually when Santosh, we had a talk about this, I found it very challenging, and then we had our differences, we fought a lot, but the end of the day, I think what has come out is beautiful. Whatever has come out really looks great, and I really thank you, Santosh. And I think the entire crew, I mean, we've gone through so many difficult things. The people who were in the shoot would know, like, we've shot in so many very difficult circumstances, and we actually came out, and then I think that's the best part, and I'm really looking forward to the release of it, and let's do it again. We'll do it again. Thank you. It's amazing. Thank you so much sir. Raghu sir, please. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಎಲ್ರಿಗೂ ನನ್ನ ಅನಂತ ನಮಸ್ಕಾರಗಳನ್ನ ಹೇಳ್ತಾ, ಪ್ರೆಸ್ ಮೀಡಿಯಾದವ್ರಿಗೂ ಮತ್ತು ಮಾಧ್ಯಮ ಮಿತ್ರದವ್ರಿಗೂ ಮತ್ತು ಸೋಷಿಯಲ್ ಮೀಡಿಯಾದವ್ರಿಗೂ ಮತ್ತು ನನ್ನ ಎಂಟೈರ್ ಸಿನಿಮಾ ಕಾಸ್ಟ್ ಆ್ಯಂಡ್ ಕ್ರೂ ಎಲ್ರಿಗೂ ಕೂಡ ನನ್ನ ನಮಸ್ಕಾರ. ಹಾಗೆ ಗುರುಗಳಿಗೂ ಕೂಡ ನನ್ನ ನಮಸ್ಕಾರನ ಸಲ್ಲಿಸ್ತಾ, ಇದೊಂದು ಅದ್ಭುತವಾದಂಥ ಸಿನಿಮಾ ಅಂತ ನಾನು ಹೇಳ್ಬೋದು. ಯಾಕೆಂದರೆ ನನಗೆ ಫೋನ್ ಮಾಡಿದಾಗ, ಸರ್ ನಿಮಗೆ ಕನ್ನಡ ಮತ್ತು ತಮಿಳು ಎರಡೂ ಮ್ಯಾನೇಜ್ ಮಾಡ್ಬೋದಾ ಅಂದರು. ಓಕೆ ಸರ್ ಮಾಡ್ತೀನಿ, ತಮಿಳ್ ಇಸ್ ಓಕೆ ಫೈನ್, ನಾನು ಕನ್ನಡ ತಮಿಳು ಓಕೆ ಅಂದೆ. ಸೆಟ್ಟಿಗೆ ಹೋದ್ಮೇಲೆ ಗೊತ್ತಾಯಿತು ಇದು ಮಲಯಾಳಂ ಅಂತ. ಒಂದು ಸತಿ ಫುಲ್ಲು ಸ್ಟಾರ್ಸ್ ಓಡ್ತು, ಯಾಕೆಂದರೆ ಮಲಯಾಳಂ ಅಂತ ಹೇಳೋಕ್ಕೆ ಬರಲ್ಲ, ಪ್ರೊನೌನ್ಸಿಯೇಷನೇ ಬರಲ್ಲ ನಮಗೆ. ಅಂಥ ಟೈಮಲ್ಲಿ ಸಂತೋಷ್ ಸರ್ ಬಂದರು, ಹಾಯ್ ಅಂದರು, ಎಸ್ ಸರ್ ಅಂದೆ. ಮಲಯಾಳಂ ಅಂದೆ, ಓಕೆ ಐ ವಿಲ್ ಟೇಕ್ ಕೇರ್, ನೋ ಪ್ರಾಬ್ಲಮ್ ಅಂದರು. ಅದೇ ಥರ ಅವ್ರು ಎಲ್ಲದನ್ನೂ ಹೇಳ್ಕೊಟ್ಟಿದ್ದಾರೆ ನನಗೆ, ಮಲಯಾಳಂ ಡೈಲಾಗ್ ಪೂರ್ತಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಲಯಾಳಂ ಕೂಡ ನಾನು ನಿಮ್ಮಿಂದ ಕಲಿತೆ, ಥ್ಯಾಂಕ್ ಯು. ಹಾಗೆ ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಿರ್ದೇಶನದಲ್ಲಿ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ಸರ್, ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರೊಡ್ಯೂಸರ್ಸ್ ಕೂಡ ನಮ್ಮ ಅವಕಾಶಗಳು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾ ಒಳ್ಳೆ ಸಕ್ಸಸ್ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು Raghu sir. Thank you so much. Sachin Aure, please share your experience. Hello, good evening all. I am so glad to be a part of this team actually, and Mr. Santosh, he was supporting me from the day one, and I'm playing a negative character in this movie. So yeah, all the best for Santosh, and let's this movie to be a very successful one, and thank you so much. Thank you so much Sachin. Thank you so much. ಸಂತೋಷ್ ಶರ್ಸಿ ಅವ್ರ ಕೈಲಿ ಆಗೋದೇ ಇಲ್ಲ, ಕನ್ನಡ ಮಾತಾಡಿಸಿ 10 ನಿಮಿಷ ಆಗೋದೇ ಇಲ್ಲ, 3 ಭಾಷೆ ಮಾತಾಡ್ತಾರೆ. ನಿಜವಾಗ್ಲೂ ನೀವು 500 ರೂಪಾಯಿ ನೋಟೆ, ಎಲ್ಲ ಭಾಷೆ ಇದೆ ಅದರಲ್ಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ. ಯಾವುದಾದ್ರು ಚಿಕ್ಕದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. Nandakumar sir, thank you so much. Mahandesh Aure, thank you so much. Thank you so much. Thank you.
ಆಗುತ್ತಾ ನಿಮಗೆ? ಹಾರ್ಟ್ಲಿ ವೆಲ್ಕಮ್. ಇದೀಗ ಎಲ್ಲರೂ ಮಾತಾಡಿ ಆಯಿತು, ಎಲ್ಲರ ಮಾತಲ್ಲೂ ನಿಮ್ಮ ಹೆಸರು ಕನ್ಫರ್ಮ್ ಆಗಿತ್ತು. ಅಷ್ಟು ಪ್ರೀತಿಯನ್ನು ನೀವು ಕೊಟ್ಟಿದ್ದೀರಾ ಅಂಥೇಳಿ ಅಫ್ಕೋರ್ಸ್ ಎಲ್ಲರೂ ಕೂಡ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಚೆಂಕೋಲ್ ಟೀಸರ್ ಲಾಂಚ್ ಆಯಿತು, ನಿಮ್ಮ ಪ್ರೀತಿ ಪಾತ್ರರೆಲ್ಲರೂ ಬಂದರು. ಹೌ ಹ್ಯಾಪಿ ಆರ್ ಯು? ನೀವುಂಟು, ಮಾಧ್ಯಮದವರಿದ್ದಾರೆ, ನಮ್ಮ ಇಡೀ ತಂಡ ಇದೆ. ವೆಲ್, ಲಾಸ್ಟ್ 5 minutes, ಕೊನೆಯ 5 ನಿಮಿಷ, ಒಂದು 5 ನಿಮಿಷ ತಗೊಳ್ತೀನಿ. ಮೊದಲನೇದಾಗಿ ತುಂಬ ಖುಷಿ ಆಯಿತು. ಈ ಒಂದು ಬಿಗಿನಿಂಗ್ ಇದು ಆನಂದ್ ಗುರೂಜಿಯಿಂದ ಆಯಿತು ಅನ್ನೋದಕ್ಕೆ ಮನಸ್ಸಾರೆ ತುಂಬ ಖುಷಿ ಆಗ್ತಿದೆ. ಆಮೇಲೆ ಆನಂದ್ ಗುರೂಜಿ ಅವ್ರನ್ನ ಅಪ್ರೋಚ್ ಮಾಡೋದಷ್ಟು ಸುಲಭ ಅಲ್ಲ. ಹಾಗೆ ಪರ್ವತ ತರ ನಿಂತಿರೋದೊಬ್ಬರನ್ನ ನಾನೊಂದು ಕಾಲ್, ಒಂದೇ ಒಂದು ಕಾಲ್, ಒಂದು 2-3 ಸಲ ಬ್ಯುಸಿಯಾಗಿತ್ತು ಗುರೂಜಿಗೆ. ಗುರೂಜಿ ಮಾತಾಡಿ ಆ ವಾಯ್ಸಲ್ಲಿ ಯಾರೋ ಒಬ್ರು ದೊಡ್ಡವರು ಇದ್ದಾರೆ ಅಂತ ಫೀಲ್ ಬಂದರು. ಐ ಫೀಲ್ ಗೂಸ್ ಬಂಪ್ಸ್. ಅಂದರೆ ನಾವೆಲ್ಲೋ ಸಿಗ್ತಾ ಇಲ್ವಲ್ಲ, ಫೋನ್ ಸಿಗ್ತಾ ಇಲ್ವಲ್ಲ, ಏನು ಮಾಡೋದು ಗೊಂದಲದಿದ್ದಾಗ ಅದನ್ನು ಅರ್ಥ ಮಾಡ್ಕೊಂಡು ಒಬ್ರಿಗೆ ಆ ಕಡೆಯಿಂದ ಒಂದು ವಾಯ್ಸ್ ಬರುತ್ತೆ, ಸಂತೋಷ್ ಹೇಗಿದೆಯಪ್ಪ ಅಂತ. ಅದು ಕೇಳಿದ ತಕ್ಷಣವೇ ಅದೆಲ್ಲೋ ಒಂಥರ ಮನಸ್ಸಿಗೆ ಯಾರೋ ಇದ್ದಾರೆ, ಒಂಥರ ಆಲದ ಮರ ಕೆಳಗೆ ನಿಂತಂಗೆ ಒಂದು ಆಯಿತು. ಗುರೂಜಿಗೆ ನಾನು ಸಿನಿಮಾದ ಟೈಟಲ್ ಟೀಸರ್ ಕಲಿಸ್ದೆ. ನಂತರ ಫೋನ್ ಮಾಡ್ತೀನಿ ಗುರೂಜಿ ಅಂತ ಹೇಳಿದೆ. ಗುರೂಜಿ ಟೈಟಲ್ ಟೀಸರ್ ನೋಡಿ ಒಂದು 3 ಕಿವಿ ಮಾತು ಹೇಳಿದ್ರು. ಅದನ್ನ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇಲ್ಲ. ಅದು ನಾನು ಒಂದು ತಂದೆಯ ಸ್ಥಾನದಲ್ಲಿ, ಅಣ್ಣನ ಸ್ಥಾನದಲ್ಲಿ, ಒಬ್ಬ ಗುರುಗಳು ದೈವದ ಸ್ಥಾನದಲ್ಲಿ ಗುರೂಜಿ ಹೇಳಿರೋ ಮಾತನ್ನು ಅದು ಮನಸ್ಪೂರ್ವಕವಾಗಿ ಆ ಒಂದು ಆಶೀರ್ವಾದ ತಗೊಂಡು ನೀವು ವೇದಿಕೆಯಲ್ಲಿ ಬಂದಿದ್ದು ನಮ್ಮ ಇಡೀ ತಂಡಕ್ಕೆ, ನಮ್ಮ ಪ್ರೊಡಕ್ಷನ್ ಹೌಸ್ಗೆ, ನಮ್ಮ ಟೆಕ್ನಿಷಿಯನ್ಸ್ಗೆ ನೀವು ಮಾಡಿರುವಂಥ ಈ ಆಶೀರ್ವಾದ ಇದೆಯಲ್ಲ, ನಾನು ಖಂಡಿತವಲ್ಲೂ ಮರೆಯಲ್ಲ ಗುರೂಜಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು. ಓಕೆ, ಸೊ ಈಗ ಚೆಂಕೋಲ್ ಬಗ್ಗೆ ಒಂದಿಷ್ಟು ವಿಷಯ. ಈ ಸಿನಿಮಾ ಫಸ್ಟ್ ಶುರು ಮಾಡಿದ್ದು DJ ಸಂತು ಅಂತ ಒಂದು ಸಿನಿಮಾ, ಒಂದು ರೊಮ್ಯಾಂಟಿಕ್ ಕಾಮಿಡಿ. ಈಗ DJ ತಿಲ್ಲುವಲ್ಲ ನೋಡಿದಾಗ ಒಂದು ಎದ್ದು ಬಿದ್ದು ನಗಬೇಕು ಅನ್ನೋ ಒಂದು ಪರ್ಸ್ಪೆಕ್ಟಿವಲ್ಲಿ ಕತೆ ಬರ್ತಿತ್ತು. ಆ ಕಥೆಯಲ್ಲಿ ಫಸ್ಟು ನಾನು ಕತೆ ಹೇಳಿದ್ದು ನನ್ನ ಬ್ರದರ್ ಆಗಿರುವಂಥ ರವಿ ಅವ್ರಿಗೆ. ಅವರು ಕತೆ ಕೇಳಿ ಅವರು ಒಂಥರ ನಾಟಿ ಬಾಯ್, ಕತೆ ಕೇಳಿ ಅವರು ನಗಾಡ್ತಿದ್ರು. ಸೊ ಕತೆಗೆ ಯಾರು ವರ್ಕ್ ಆಗ್ತಾರೆ ಅನ್ನೋದಕ್ಕೆ ಇದಕ್ಕೆ ಈಕ್ವಲ್ ಆಗಿ ಇನ್ನೊಬ್ಬ ಕ್ಯಾರೆಕ್ಟರ್ ಬೇಕು ಆ ಇಡೀ ಸಿನಿಮಾನ ತೊಗೊಂಡೋದಕ್ಕೆ. ಸೊ ನನ್ನ ಮನಸ್ಸಲ್ಲಿ ಮಸಲ್ ಮಣಿ ನೋಡಿರೋಂಥ ಮಹಾಂತೇಶ್ ನನಗೆ ತುಂಬ ಇಷ್ಟ ಆಯಿತು. ಸೊ ನನ್ನ ಮೊದಲನೇ ಫೋನ್ ಕಾಲ್ ಆಗಿದ್ದು ಮಹಾಂತೇಶಿಗೆ ಫೋನ್ ಮಾಡಿ ಈ ಥರ ಒಂದು ಕತೆ ಇದೆ ಅಂದಾಗ ಬಾಯ್ ಗೊತ್ತಲ್ಲ ಮಣಿ ಎಕ್ಸ್ಟ್ರಾ ಓವರು. ಸೊ ಮಣಿ ತುಂಬ ಇಷ್ಟಪಟ್ಟರು ಈ ಕಥೆನ. ಸೊ ಹಾಗಾಗಿ ನಾನೊಂದು ತಂಡ ಕಟ್ಟಿದೆ. ಈ ಸಿನಿಮಾ ನಾನು ಡೈರೆಕ್ಟ್ ಮಾಡೋಕ್ಕೆ ಹೋಗಲೇ ಇಲ್ಲ. ಸೊ ಮೊದಲನೇ 5 ದಿನ ಶೂಟ್ ಮಾಡಿದಾಗ ನನಗೆ ಯಾಕೋ ಮಾಡಿರೋ ರೀತಿ, ಕತೆ ಹೋಗ್ತಿರೋ ಹಿನ್ನೆಲೆ ಅದೆಲ್ಲೋ ಒಂಥರ ಯಾವುದೋ ಒಂದು ಕಾಲಿಂಗ್ ಇದ್ದಾಗ ನಾನು ಸಿನಿಮಾ ನಿಲ್ಲಿಸ್ಬಿಟ್ಟೆ. ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಜಗದೀಶ್ ಅವರು ಫೋನ್ ಮಾಡಿದೆ. ಜಗ್ಗಿಯವರೇ, ನನಗೆ ಯಾಕೋ ಫುಟೇಜ್ ಇಷ್ಟ ಬರ್ತಾಯಿಲ್ಲ, ಏನು ಮಾಡಲಿ ಅಂತ. ಜಗ್ಗಿಯವರು ತುಂಬ ಗೌರವ, ತುಂಬ ಸೀನಿಯರ್ ಪರ್ಸನ್. ಸರ್ ನೀವು ಶೂಟಿಂಗ್ ನಿಲ್ಲಿಸ್ಬೇಡಿ, ಒಂದು 5 ದಿವಸ ಮುಗಿಸಿ ಆಮೇಲೆ ನೋಡೋಣ ಅಂತ ಜಗ್ಗಿಯವರು ಹೇಳಿದ್ರು. ಆ ಸಿನಿಮಾ ಪಾಸ್ ಮಾಡಿ ನಾನು ಫುಟೇಜನ್ನು ನೋಡಿದೆ. ಫುಟೇಜ್ ನೋಡಿ ನನಗೆ DJ ಸಂತು ಮಾಡಲ್ಲ ಅಂತ ನಾನು ಅವತ್ತು ತೀರ್ಮಾನ ಮಾಡಿದೆ. ಆ ಸಿನಿಮಾ ನಿಂತ ಮೇಲೆ ನಾನು ಏನು ಮಾಡೋದು ಅಂತ ಮುಂದೆ ಹೋಗ್ತಾ ಲೊಕೇಶನ್ ಹುಡ್ಕೋಕ್ಕೆ ಅಂತ ನಾನು ವಯನಾಡ್ ಕಡೆ ಹೋದೆ. ಅಲ್ಲಿ ಹೀಗೆ ಸ್ವಲ್ಪ ಜನ ಫ್ರೆಂಡ್ ಜೊತೆ ಇದ್ದಾಗ ನನಗೆ ಯಾರೂ ಹೋಗ್ದಿರೋ ಅಂಥ ಕಾಡಿಗೆ ಕರ್ಕೊಂಡು ಹೋಗ್ತೀಯಾ ಅಂದರೆ ಕಾಡಿಗೆ ಹೋಗಿರಬೇಕು, ಬಟ್ ವರ್ಷಗಳಾಗಿರಬೇಕು ಅಂತ. 12 ಗಂಟೆ ಅವ್ರು 4 ವೀಲ್ ಡ್ರೈವಲ್ಲಿ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ. ತುಂಬ ಒಂದು 2 ಅವರ್ ಟ್ರೆಕ್ಕಿಂಗ್ ಆಯಿತು. ಆ ಬೆಟ್ಟದಲ್ಲಿ ಎಲ್ಲೋ ಒಂದು ಕಡೆ ಒಂದು ಚೂರು ಅಲ್ಲಿ ಶಿವನ ಒಂದು ಲಿಂಗ ಇತ್ತು. ಅದು ನನಗೆ ಯಾಕೋ ಒಂದು ವೈಬ್ರೇಷನ್ ಶುರುವಾಯಿತು. ಸೊ ಆ 2 ಗಂಟೆ ಅಂದರೆ 3 ಗಂಟೆ 3:15 ಬ್ರಹ್ಮ ಮುಹೂರ್ತ ಟೈಮಲ್ಲಿ ನನಗೆ ಒಂದು ಕತೆ, ಒಂದು ಥಾಟ್ ಪ್ರಾಸೆಸ್ ಬಂತು. ಅಂದರೆ ನಾವು DJ ಸಂತುವನ್ನ ಕತೆ ಮಾಡಿದ್ರೆ ಶುಕ್ರವಾರ ಬಂದು ಬಹುಶಃ ಶನಿವಾರನ ಹೋಗ್ಬಿಡುತ್ತೆ. ಸೊ ಕತೆ ಹೇಳಬೇಕು ಅಂತ ಹೇಳಿದ್ರೆ ಹೊಡಿಬೇಕು, ನುಗ್ಗಬೇಕು, ಗೆಲ್ಲಬೇಕು ಅನ್ನೋ ಒಂದು ಛಲ ಅಲ್ಲಿಗೆ ನನಗೆ ಬಂತು. ಸೊ ಬಟ್ ಕತೆ ಇರಲಿಲ್ಲ ನನ್ನ ಜೊತೆ. ಯಾವ ಕತೆ ಮಾಡೋಣ ಅನ್ನೋ ಪರ್ಸ್ಪೆಕ್ಟಿವಲ್ಲಿ ನಾನು ಮತ್ತೆ ನನಗೆ ಕತೆ ಅನ್ನೋದು ಶುರುವಾಗಿದ್ದು ತಿರುವನಂತಪುರಂ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಅಲ್ಲಿ ಇವತ್ತಿಗೂ ಆ ವಿಷ್ಣು ಭಗವಂತನ ಕೆಳಗೆ ಅಲೆಯ ಸೌಂಡ್ ಕೇಳುತ್ತೆ. ಅಲ್ಲಿ ಇವತ್ತು ಆ ಸಮುದ್ರದಲ್ಲಿರುವಂಥ ಮರಳುಗಳು ನಿಮಗೆ ಸಿಗುತ್ತೆ ಅನ್ನೋ ಒಂದು ನನಗೆ ಅಲ್ಲಿ ವೈಬ್ರೇಷನ್ ಶುರುವಾಯಿತು. ಹಾಗೆ ಕತೆ ಹುಡುಕ್ತಾ ನಾನು ಯಾರಿಗೂ ಹೇಳಿದೆ, ಒಂದು ಕಥೆನ ನಾನು ಸೃಷ್ಟಿ ಮಾಡಿಕೊಂಡೆ. ಸೊ ಚೆಂಕೋಲ್ ಭಾಗ 1 ಇದರಲ್ಲಿ ನನ್ನ ಜೊತೆ ನಿಂತಿರುವಂಥ ಗಿರಿಧರ್ ನಮ್ಮ ಡೈರೆಕ್ಟರ್, ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ ತೇಜಸ್, ಜಗದೀಶ್ ಅವರು, ನನ್ನ ಜೀವನ್ ನಮ್ಮ ಡೈರೆಕ್ಟರ್, ಇವರೆಲ್ಲ ಸೇರಿ ನಾವೊಂದು ಟೀಮನ್ನು ಕಟ್ಟಿ DJ ಸಂತು ಅನ್ನೋ ಕಥೆಯನ್ನು ಶುರು ಮಾಡಿದ್ವಿ. ಶುರು ಮಾಡಿ ನಾವು ಈ ಸಿನಿಮಾದಲ್ಲಿ ನಾವು ಕ್ಯಾರೆಕ್ಟರ್ಸ್ನ ಆಯ್ಕೆ ಮಾಡ್ಕೊಂಡ್ರಿ. ಮೊದಲನೇದಾಗಿ ನನಗೆ ಈ ಕ್ಯಾರೆಕ್ಟರ್ನ ಕೇರಳ ಮತ್ತು ಕನ್ನಡ ಕನೆಕ್ಟ್ ಮಾಡೋದಕ್ಕೆ ಒಂದು ಕ್ಯಾರೆಕ್ಟರ್ಸ್ ಬೇಕಿತ್ತು.
ಹಾಗಾಗಿ ನನ್ನ ತಂದೆ ಪಾತ್ರದಲ್ಲಿ ಮಾಡಿರುವಂಥ ಸುಂದರ್ ಮೀನು ಅವರು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ನನ್ನ ತಾಯಿ ಪಾತ್ರದಲ್ಲಿ ಮಾಡಿದರು ಅರುಣಾ ಬಾಲರಾಜ್ ಅವರು. ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಆಗಿರುವಂಥ ಫಕ್ರುದ್ದೀನ್, ತುಂಬ ಈಸಿ ಅಂತ ಫಕ್ಕು ಅಂತ ಕರಿತೀರಿ. ನನ್ನ ತಂಗಿ ಕ್ಯಾರೆಕ್ಟರ್ ಮಾಡಿರುವಂಥ ಅದಿತಿ. ಸೊ ಇನ್ನು ಕೇರಳ ಕ್ಯಾರೆಕ್ಟರ್ಸ್ಗೆ ನಮಗೆ ಒಂದಿಷ್ಟು ಟೈಮ್ ಆಯಿತು. ಹಾಗಾಗಿ ಮೊದಲನೇ ನಾವು ನಾಯಕಿಯಾಗಿ ಆಯ್ಕೆ ಮಾಡಿದ್ದು ಮಾನಸ್ವಿ ಅವ್ರನ್ನ. ಮಾನಸ್ವಿ ಅವರು ತುಂಬ ಶಿ ಇಸ್ ಅ ಸ್ಟೂಡೆಂಟ್, ವೆರಿ ಯಂಗ್ ಆ್ಯಂಡ್ ಹಾರ್ಟ್. ಅವ್ರ ತಾಯಿ ಶಿ ವಾಂಟ್ಸ್ ಅ ಡಾಟರ್ ಟು ಬಿ ದ ಬೆಸ್ಟ್ ಅನ್ನೋ ಒಂದು ಪರ್ಸ್ಪೆಕ್ಟಿವಲ್ಲಿ ಇದ್ದಾರೆ. ಅದು ಹಾಕಬೇಕು, ಮುಂದೆ ಹೋಗಬೇಕು ಅಂತ. ನಾನು ಅವ್ರನ್ನ ಆಫೀಸಲ್ಲಿ ಮೀಟ್ ಆದಾಗ, ನಾನು ಕತೆ ಹೇಳಿದಾಗ ಮಹಿಮಾ ಕ್ಯಾರೆಕ್ಟ್ರು ಮಲಯಾಳಂ ಮಾತಾಡಬೇಕು ಅಂದಾಗ ಅವ್ರ ಫ್ಯಾಮಿಲಿಯಲ್ಲಿ ಅರ್ಧ ಮಲಯಾಳಂ ಇದ್ದಾರೆ. ಹಾಗಾಗಿ ನನಗೆ ಒಂಚೂರು ಬ್ಲೆಸ್ ಆಯಿತು. ಬಟ್ ಮಾನಸ್ವಿ ಥರ ತೋರಿಸ್ಬಾರ್ದು, ಸೀರಿಯಲಲ್ಲಿ ನೋಡಿರೋ ಥರ ಕಾಣಬಾರ್ದು ಅಂತ ನಾನು ನಿರ್ಧಾರ ತೊಗೊಂಡಿದ್ದೆ. ಸೊ ಹಾಗಾಗಿ ನಾನು ನನ್ನ ಟೀಮ್ ಜೊತೆ ಡಿಸ್ಕಸ್ ಮಾಡ್ತಾ ಮಾನಸ್ವಿಗೆ ಅದು ಯಾವ ಶಕ್ತಿನೋ ಗೊತ್ತಿಲ್ಲ, ಆ ಲಂಗ ದಾವಣಿ ಹಾಕಿ ಅವ್ರಿಗೆ ಕೇರಳ ಅಟ್ಯಾರ್ ಕೊಟ್ಟಾಗ ಆಕೆ ನನಗೆ ಗೊತ್ತಿಲ್ಲದೇನೆ ಮಹಿಮಾ ಆಗಿ ಶುರು ಮಾಡಿಬಿಟ್ರು. ಸೊ ಇವತ್ತು ನೋಡ್ತಿರುವಂಥ ಈ ಮಾನಸ್ವಿ ಅದು ಮಹಿಮಾ ಆಗಿ ಸಂಪೂರ್ಣವಾಗಿ ನಮ್ಮ ಟೀಸರಲ್ಲಿ ಕಾಣಿಸ್ಕೊಳ್ತಾರೆ. ಯು ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್, ಥ್ಯಾಂಕ್ ಯು ಸೋ ಮಚ್, ಲವ್ಲಿ ಫಾರ್. ಈ ಮಾನಸ್ವಿ ಕ್ಯಾರೆಕ್ಟರ್ ಆದಮೇಲೆ ನನ್ನ ದೇವಿ ಕೇರಳದ ಒಂದು ಕನೆಕ್ಟಿವಿಟಿಗೆ ಚೆರಕೆಲ್ ಅನ್ನೋದು ಈಗಲೂ ಒಂದು ಕಿಂಗ್ಡಮ್ ಈ ಕೇರಳದಲ್ಲಿದೆ. ಆ ಕಿಂಗ್ಡಮ್ ಬಗ್ಗೆ ನಾನು ಕತೆ ಬರೆದಿರೋದು. ಸೊ ಚೆರಕೆಲ್ನ ರಾಜ ಅಂದರೆ ಶಾಪ ಮೋಕ್ಷ ಇಲ್ಲದಿರುವಂಥ ಒಂದು ಕುಟುಂಬ, ಯಾರೂ ಅಲ್ಲಿ ನೆಮ್ಮದಿ ಇಲ್ಲ ಅನ್ನೋ ಕುಟುಂಬದಾಗೆ ಒಬ್ಬತ್ತು ದೊಡ್ಡವರು, ದೊಡ್ಡ ಸ್ಥಾನ. ಆ ಸ್ಥಾನವನ್ನು ತುಂಬೋದಕ್ಕೆ ನನಗೆ ಗೌರವವಾಗಿ ನೋಡೋದಕ್ಕೆ ಆ ಒಂದು ಗ್ರ್ಯಾಂಡಿಯರ್ ಇರೋಕ್ಕೆ ಒಬ್ಬರು ಹುಡುಕ್ತಿದ್ದೆ. ಹಾಗಾಗಿ ನನ್ನ ಆತ್ಮೀಯ ಗೆಳೆಯ, ನಾನು ಹಲವಾರು ವರ್ಷಗಳ ಹಿಂದೆ ಮೀಟ್ ಮಾಡಿರೋ ಗೆಳೆಯ, ಪಾಪ್ಕಾರ್ನ್ ಮಂಕಿ, ಟಗರು, ಆ ಥರ ಹಲವಾರು ಸಿನಿಮಾಗಳಲ್ಲಿ ಎಲ್ಲರೂ ಮನಸ್ಸಿಗೆ ಗೆದ್ದಿರುವಂಥ ನಮ್ಮ ಎಲ್ಲರ ಪ್ರೀತಿಯ ಮೈಸೂರು ನಂದನ್ ಫೋನ್ ಮಾಡಿದೆ. ನಂದ ಆವಾಗ ಸೀರಿಯಲ್ ಮಾಡ್ತಿದ್ರು. ನಂದ ಆ ಒಂದು ಚೆರಕೆಲ್ ತಂಬುರಾನೇನೋ ಕ್ಯಾರೆಕ್ಟರ್ನ ಹೇಗೆ ಮಾಡ್ತಾನೋ ಇಲ್ವೋ, ಯಾಕಂದರೆ ನಂದಂಗಿರುವಂಥ ಒಂದು ಗ್ರೇಸ್ ಬೇರೆ. ಬಟ್ ಸೆಟ್ಟಿಗೆ ಬಂದಾಗ ನಮ್ಮ ನಂದ ಹೀಲ್ ಕಿಲ್ ಇಟ್. ಆತೆ ಕಂಪ್ಲೀಟ್ ತಂಬುರಾನಾದರು. ಸೊ ಹಾಗಾಗಿ ಮೈಸೂರು ನಂದವರೇ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್. ಈ ಒಂದು ಕ್ಯಾರೆಕ್ಟರ್ಗೆ ಮತ್ತೆ ಜೀವ ತುಂಬೋದಕ್ಕೆ ಅಲ್ಲಿ ಆ ರಾಣಿಯ ಮಗಳಾಗಿ ಒಂದು ಪಾತ್ರವನ್ನು ಬೇಕಿತ್ತು. ಹಾಗಾಗಿ ನನಗೆ ಕೇರಳದ ಕಡೆಯಿಂದ ಒಂದು ಕ್ಯಾರೆಕ್ಟರ್ ಬೇಕು ಹುಡುಕ್ತಾ ಇರೋ ಟೈಮಲ್ಲಿ ನನಗೆ ಶರಣ್ಯ ಅವರು ಸಿಕ್ಕಿದ್ರು. ಶರಣ್ಯ ಅವರು, ಶಿ ಇಸ್ ಅ ವೆರಿ ಸಕ್ಸಸ್ಫುಲ್ ಮಾಡೆಲ್ ಆ್ಯಂಡ್ ಅ ಪ್ರಾಮಿಸಿಂಗ್ ಆ್ಯಕ್ಟ್ರೆಸ್ ಇನ್ ಮಲಯಾಳಂ ಇಂಡಸ್ಟ್ರಿ. ಈ ಕಥೆಯನ್ನು ಕೇಳಿ ಈವನ್ ಇನ್ ದ ಲಾಸ್ಟ್ ಮಿನಿಟ್ ಶಿ ಕೇಮ್ ಡೌನ್ ಫ್ರಮ್ ಕೇರಳ ಆ್ಯಂಡ್ ಈ ಪಾರ್ವತಿಯನ್ನೋ ಪಾತ್ರಕ್ಕೆ ಜೀವ ಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶರಣ್ಯ ಫಾರ್ ದ್ಯಾಟ್ ಬೀಯಿಂಗ್ ಪಾರ್ಟ್ ಆಫ್ ಇಟ್. ಆಮೇಲೆ ಈ ಕತೆಗೆ ಒಂದು ಕನೆಕ್ಟಿವಿಟಿ ಇದೆ. ಈ ಡಿ ಜೆ ಸಂತು ಅನ್ನೋ ಕತೆ ಹೋಗ್ತಾ ಬದಲಾಗ್ತಾನೆ, ಅದೇನಾಗ್ತಾನೆ ಅದು ಕಥೆಯಲ್ಲಿ ಗೊತ್ತಾಗುತ್ತೆ. ಆ ಕತೆಗೆ ಮಾರ್ಗದರ್ಶಿ ಒಂದು ಪವರ್, ಒಂದು ಎನರ್ಜಿ, ಅದು ಕನೆಕ್ಟ್ ಮಾಡೋದಕ್ಕೆ ನನಗೆ ಬೇಕಾಗಿರುವಂಥ ಒಂದು ಸುಂದರವಾದ ಪವರ್ಫುಲ್ ಕ್ಯಾರೆಕ್ಟರ್ ನಾನು ಬರೆದಿರುವಂಥ ದೇವಿ ಕ್ಯಾರೆಕ್ಟರ್. ಚೆರಕೆಲ್ ದೇವಿ ಇದೆ, ಇಲ್ಲ, ಕಾಣುತ್ತೆ, ಕಾಣಲ್ಲ, ಆ ಥರ ಒಂದು ರಹಸ್ಯ ತುಂಬಿರುವಂಥ ಒಂದು ಕಾಡಿಗೆ ಸುರಕ್ಷೆ ಮಾಡಿರುವಂಥ ಒಂದು ದೇವಿ ಬೇಕಿತ್ತು. ಅದಕ್ಕೆ ನನಗೆ ಒಂದು ಒಳ್ಳೆ ಫೇಶಿಯಲ್ ಸ್ಟ್ರಕ್ಚರ್ ಮತ್ತು ಆ ಬಾಡಿ ಲ್ಯಾಂಗ್ವೇಜನ್ನು ಕ್ಯಾರಿ ಮಾಡುವಂಥ ಒಂದು ಬ್ಯೂಟಿಫುಲ್ ಪಾತ್ರ ಬೇಕಾಗಿತ್ತು. ಅದನ್ನು ಸಂಪೂರ್ಣವಾಗಿ ಮನಸಾರೆ ಹೇಳುತ್ತೇನೆ ತುಂಬಿರುವಂಥ ಅಕ್ಷತಾ ಬೋಪಾಯ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಯು ಲುಕ್ ಫಿನಾಮಿನಲ್. ನಾನು ಅಕ್ಷತಾ ಬೋಪಾಯ್ ಅವರು ಇವ್ರು ಮಾಡಿರುವಂಥ ಕಮರ್ಷಿಯಲ್ ಸಿನಿಮಾನೆಲ್ಲ ಎರೇಸ್ ಮಾಡಿ ಇದೊಂದು ಡಿವೋಷನಲ್ ಡಿವೈನ್ ಸಿನಿಮಾದ ತರಬೇಕು ಅಂತ, ಅದು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅವರು ಆ ದೇವಿ ಪಾತ್ರದಲ್ಲಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಈ ಸಿನಿಮಾಗೆ ಕತೆ ಹೇಳಬೇಕು, ಈ ಒಂದು ಹಿನ್ನೆಲೆ, ಈ ಕತೆ ಹೇಗೆ ಶುರುವಾಯಿತು ಅನ್ನೋ ಒಂದು ಪರ್ಸ್ಪೆಕ್ಟಿವಲ್ಲಿ ನಾನು ಚೆರಕೆಲ್ದು 1943 ಇದ್ದಿರುವಂಥ ರಾಣಿಗಳು ಹೇಗಿರ್ತಾರೆ ಆ ಒಂದು ಪಾತ್ರದಲ್ಲಿ ಕತೆ ಹೇಳುವಂಥ ಒಂದು ಪಾತ್ರಕ್ಕೆ ಜೀವ ತುಂಬಿರುವಂಥ ನಮ್ಮೆಲ್ಲರ ಪೂಜಾ ಶೆಟ್ಟಿ ಮುಖಾಂತರ ಈ ಚೆರಕೆಲ್ ಏನೋ ಕತೆ ಶುರು ಆಗುತ್ತೆ. ಈ ಕತೆಗೆ ನಾವು ಕತೆ ಸೃಷ್ಟಿ ಮಾಡಿದಾಗ ಇದಕ್ಕೊಂದು ಗ್ರೇ ಶೇಡ್ ಬೇಕೇ ಬೇಕು. ನನಗಂತೂ ಒಳ್ಳೆ ಫ್ರೆಂಡ್ ಇದ್ದಾರೆ, ಮಾಂತೇಶ್ ಅವ್ರ ಜೊತೆ ಇದ್ದಾರೆ, ಮಣಿ ಇದ್ದಾರೆ. ಬಟ್ ಗ್ರೇ ಶೇಡ್ ಕ್ಯಾರೆಕ್ಟರ್ನ ತುಂಬೋದಕ್ಕೆ ನನಗೆ ಮೋಹನ್ ಲಾಲ್ ಮಾಡಿರುವಂಥ ಆರಾನ್ ತಮೂರ್ ಅನ್ನೋ ಸಿನಿಮಾದಲ್ಲಿ ಕೆಲವೊಂದು ಕ್ಯಾರೆಕ್ಟರ್ ತುಂಬ ಕಿಲ್ಲರ್ ಆಗಿ ಬರ್ತಿದ್ರು, ಒಬ್ಬ ರೈಟರ್ ಪರ್ಸ್ಪೆಕ್ಟಿವ್. ಆ ಒಂದು ಫುಲ್ಫಿಲ್ಮೆಂಟ್ ಮಾಡೋದಕ್ಕೆ ಒಂದು ಕ್ಯಾರೆಕ್ಟರ್ ಹುಡುಕ್ತಿದ್ದೆ. ಅದನ್ನು ಸಂಪೂರ್ಣವಾಗಿ ತೋರಿಸಿರುವಂಥ ವಿಜಯ್, ಇಟ್ ಡಿಡ್ ಅ ಫಿನಾಮಿನಲ್ ಜಾಬ್, ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ತಮ್ಮ ಮಗನಾಗಿ ಮತ್ತೊಂದು ಗ್ರೇ ಶೇಡ್ ಕತೆ ಹೇಳುವಂಥ ಸಚಿನ್, ಹಿ ಈಸ್ ಅ ಮಾಡೆಲ್, ಹಿ ಈಸ್ ಗೆಟಿಂಗ್ ಇನ್ ಟು ದ ಫಿಲ್ಮ್ ಇಂಡಸ್ಟ್ರಿ, ಹಿ ಹ್ಯಾಸ್ ಗಾಟ್ ಅ ಪೊಟೆನ್ಷಿಯಲ್. ಸೊ ಥ್ಯಾಂಕ್ ಯು ಸಚಿನ್ ಫಾರ್ ಫಿಲ್ಲಿಂಗ್ ದ್ಯಾಟ್ ಅಪ್ ಆ್ಯಂಡ್ ಯು ಡಿಡ್ ಅ ಗ್ರೇಟ್ ಜಾಬ್. ಆಮೇಲೆ ಇದಕ್ಕೆಲ್ಲ ನಡುವೆ
ಮಲಯಾಳಂ ಮತ್ತು ಕನ್ನಡಕ್ಕೆ ಒಂದು ಬ್ರಿಡ್ಜ್ ಬೇಕಲ್ಲ ಮಾತಾಡೋಕ್ಕೆ, ಆ ಬ್ರಿಡ್ಜೇ ನಮ್ಮೆಲ್ಲರ ಪ್ರೀತಿಯ ರಘು ಅವರು. ಸೊ ಅವ್ರಿಗೆ ಅರ್ಧ ಮಲಯಾಳಂ ಬರುತ್ತೆ, ಬಟ್ ಅರ್ಧ ಕನ್ನಡ ಬರುತ್ತೆ. ಬಟ್ ಸಿನಿಮಾದಲ್ಲಿ ಅವರು ಮಲಯಾಳಂ ಕುಟುಂಬದಲ್ಲಿ ಇದ್ರೂ ಅವರು ಅಪ್ಪುಟ ಕನ್ನಡದವರು. ಸೊ ಇದು ಸಿನಿಮಾ ಆಯಿತು. ಈಗ ಸಿನಿಮಾ ಆದಾಗ ನಾನು ಒಬ್ಬನೇ ಇದ್ದೀನಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನಗೆ ಎಷ್ಟು ಶಕ್ತಿ ಇದೆ, ನನಗೆ ತಿಳಿದಿರೋ ವಿಷಯಗಳಿಂದ ಸಿನಿಮಾ ಶುರು ಮಾಡೋಕ್ಕೆ ಹೋದೆ. ಅಂದರೆ ಹಲವಾರು ಚಾಲೆಂಜಸ್ ಇತ್ತು. ದಿನ 80 ಜನ 90 ಜನ ಆರ್ಟಿಸ್ಟು. ಬಟ್ ಜಗದೀಶ್ ಅವರು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ತುಂಬ ಅವ್ರು ಎಷ್ಟೇ ಬ್ಯುಸಿ ಇದ್ರೂ, ಟಾಕ್ಸಿಕಲ್ಲಿ ಬ್ಯುಸಿ ಇದ್ದರು, ಒಂದು ಬಾಸ್ ಜೊತೆ ಬ್ಯುಸಿ ಇದ್ದರು, ಹಾಗಿದ್ರೂ ಹಿ ಗೇವ್ ಅ ಗ್ರೇಟ್ ಆರ್ಮಿ ಟು ಮೀ. ಹಾಗಾಗಿ ಈ ಸಿನಿಮಾದಲ್ಲಿ ಬಂದಿರೋಂಥ ಎಲ್ರಿಗೂ, ತೇಜಸ್ ಅವ್ರು ಇರ್ಬೋದು, ಕಾರ್ತಿ ಇರ್ಬೋದು, ಎಲ್ರಿಗೂ ನಾನು ತುಂಬ ಮನಸ್ಪೂರ್ವಕವಾಗಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಂಡರ್ಫುಲ್ ಟೀಮ್. ಇವರಿಲ್ಲದೆ ಈ ಸಿನಿಮಾ ಮಾಡೋಕ್ಕಾಗಲ್ಲ. ಈ ಸಿನಿಮಾದಲ್ಲಿ ನಾನು ಇನ್ನೂ ಡೈರೆಕ್ಟರ್ ಕಾರ್ಡ್ ಹಾಕಿಲ್ಲ. ಸೊ ನೀವು ನೋಡಿದಾಗ ನನಗೆ ಚೆಂಕೋಲನ ಸಿನಿಮಾದಲ್ಲಿ ಬರೀ ಆರ್ಯನ್ ಸಂತೋಷ್ ಅನ್ನೋ ಹೆಸರು ಮಾತ್ರ ಇದ್ರಲ್ಲಿ ಹಾಕಿರೋದು. ಡೈರೆಕ್ಟೆಡ್ ಬೈ ಆರ್ಯನ್ ಸಂತೋಷ್ ಅಂತ ಇನ್ನು ಹಾಕಿಲ್ಲ. ಆ ಸಿನಿಮಾ ಡೈರೆಕ್ಷನ್ ಮಾಡೋ ಅರ್ಹತೆ ಅದು ನನಗೆ ಯಾವತ್ತು ಬರುತ್ತೆ ಆವತ್ತು ನಾನು ಹೆಸರನ್ನು ಹಾಕ್ತೀನಿ ಅಂತ ನಾನು ಇದುವರೆಗೂ ಚೆಂಕೋಲ್ ಸಿನಿಮಾದಲ್ಲಿ ನನ್ನ ಹೆಸರು ಕೆಳಗೆ ಹಾಕಿಲ್ಲ. ಸೊ ಈ ಸಿನಿಮಾ ನಾನು ವರ್ಕ್ ಮಾಡ್ತಿರೋ ಟೈಮಲ್ಲಿ ನನಗೆ ಈ ಸಿನಿಮಾದಲ್ಲಿ ಒಂದು ವಿಭಿನ್ನವಾದ ಮ್ಯೂಸಿಕ್ ಬೇಕು ಅನ್ನೋ ಪರ್ಸ್ಪೆಕ್ಟಿವಲ್ಲಿ ನಾನು ಮೊದಲನೇದಾಗಿ ಅಪ್ರೋಚ್ ಮಾಡಿದ್ದು ನಮ್ಮ ಪ್ರೀತಿಯ ಅಲೋಕ್ ಒಂದು ಬ್ಯೂಟಿಫುಲ್ ಆಗಿರುವಂಥ DJ ಸಂತು ಒಂದು ಮಾಸ್ ಕಮರ್ಷಿಯಲ್ ಸಾಂಗನ್ನ ಬರೆದಿದ್ದಾರೆ, ಕೊಟ್ಟಿದ್ದಾರೆ, ಸಿಂಗ್ ಮಾಡಿದ್ದಾರೆ. ಇದ್ರ ಜೊತೆಗೆ ಈ ಸಿನಿಮಾನ ಕನೆಕ್ಟ್ ಮಾಡುವಂಥ ಸುಂದರವಾಗಿರುವಂಥ ಹೆಣ್ಮಕ್ಳನ್ನ ಮತ್ತು ಈ ಸಿನಿಮಾ ಹೋಗುವಂಥ ಟೆಂಪೋನ ಕನೆಕ್ಟ್ ಮಾಡೋದಕ್ಕೆ ಒಂದು ಬ್ಯೂಟಿಫುಲ್ ಡುಯೆಟ್ ಸಾಂಗ್ ಬೇಕಿತ್ತು. ಆ ಡುಯೆಟ್ ಸಾಂಗ್ ಮಾಡೋದಕ್ಕೆ ನನಗೆ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಪ್ರಮೋದ್ನ ಡಿಯರ್ ಸತ್ಯ ಟೈಮಲ್ಲಿ ಆವಾಗ ತಾನೇ ಶುರು ಮಾಡ್ತಿದ್ರು. ಸೊ ಆ ಪ್ರಮೋದ್ ಈ ಪ್ರಮೋದ್ ತುಂಬ ಡಿಫ್ರೆಂಟ್ ಇದ್ದಾರೆ. ಹಲವಾರು ಕಾಂತಾರ ಈಸ್ ಗಿವನ್ ಸೋ ಮೆನಿ ಸೂಪರ್ ಡೂಪರ್ ಹಿಟ್ಸ್ ಆಫ್ ಲಿರಿಕ್ಸ್ ಅಂಡ್ ಐ ಲವ್ ಯು ಮ್ಯಾನ್, ಐ ಲವ್ ಯು. ಸೊ ಪ್ರಮೋದು ಅಷ್ಟೇ ಹಂಬಲ್. ಅವ್ರ ಮದುವೆ ಬ್ಯುಸಿ ಇದ್ರು, ಹಿ ವಾಸ್ ಜಸ್ಟ್ ಗೆಟಿಂಗ್ ಮ್ಯಾರಿಡ್, ಹಿ ವಾಸ್ ಶಿಫ್ಟಿಂಗ್ ದ ಹೌಸ್. ಅದರಲ್ಲೂ ಪಾಪ ಅವರು ದೂರ ಬಂದು ನಮಗೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಡುವೆಟ್ ಲಿರಿಕ್ಸ್ ಬರೆದು ಕೊಟ್ಟಿದ್ದಾರೆ. ಅದಕ್ಕೆ ಜಾಯ್ ಕೋಸ್ಟಾ ಅದ್ಭುತವಾಗಿ ಸಾಂಗ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಪ್ರಮೋದ್, ಥ್ಯಾಂಕ್ ಯು ಸೋ ಮಚ್. ಸೊ ಆ್ಯಂಡ್ ಜಾಯ್ ಕೋಸ್ಟಾ ಟು. ಈಗ ಸಿನಿಮಾಗೆ ನಾನು ಮಾಡಿರೋ ಸಿನಿಮಾ ಬರೀ 40%. ಇದರಲ್ಲಿ 60% ಜೀವ ಕೊಡಬೇಕು ಅಂದರೆ ಅದಕ್ಕೆ ಒಂದು ಗರ್ಜನೆ ಬೇಕು, ಒಂದು ಸೌಂಡ್ ಬೇಕು, ಒಂದು ವೇಗ ಬೇಕು. ಅದನ್ನು ತುಂಬಿಸೋದಕ್ಕೆ ನನಗೊಂದು ಮ್ಯೂಸಿಕ್ ಡೈರೆಕ್ಟರ್ ಬೇಕಿತ್ತು. ಸೊ ಮಣಿಕಾಂತ್ ಖದ್ರಿ ಅವರು, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಹಿಮ್. ನನ್ನ ಪ್ರೀತಿಯ ತಲವ ಅಂತ ಹೇಳ್ತೀನಿ. ನಾನು ಅವರನ್ನು ಹೇಗೆ ಅಪ್ರೋಚ್ ಮಾಡೋದು, ನನ್ನ ಹತ್ರ ಅವ್ರು ಕೊಡುವಂಥ ಬಜೆಟ್ ಇಲ್ಲ, ಬಟ್ ಆದರೂ ಅವ್ರು ಬೇಕು ಅನ್ನೋ ಒಂದು ಈ ಚಿಕ್ಕ ಮಗು ಕ್ಯಾಂಡಿ ಬೇಕು ಅನ್ನೋ ಹಠ ಮಾಡ್ತಾರಲ್ಲ, ಹಾಗೆ ಅವ್ರನ್ನ ಕಾಲ್ ಮಾಡೋಕ್ಕೆ ಶುರು ಮಾಡಿದೆ. ಅವರು ಹೇಳ್ದಂಗೆ ಬ್ಯುಸಿ ಇದ್ದೀನಿ ಹಾಗೆ ಹಿಂಗೆ ಅಂತ ಹೇಳಿ ನನಗಿರೋ ಬಜೆಟ್ ಕಡಿಮೆ ಇತ್ತು, ಇಷ್ಟಿದ್ದು ಹಿಂಗೆ ಆಯ್ತು ಹೋಯ್ತು. ಸರಿ ಇವನು ನಾನು ಬಿಡಲ್ಲ ಅಂದೆ ಚೇಸಲ್ಲಿ. ಬಟ್ ದುಡ್ಡು ಒಂದು ಕಡೆ ಇರಲಿ, ನನಗೆ ಸಿಕ್ಕಿರುವಂಥ ಆ ಶಾರದಾಂಬೆ ನನಗೆ ದಾರಿ ತೋರಿಸಿರುವಂಥ ಒಂದು ಮ್ಯೂಸಿಕ್ ಡೈರೆಕ್ಟರ್ ಮಣಿಕಾಂತ್ ಖದ್ರಿ ಅವರು. ಈಸ್ ಅ ಫ್ಯಾಂಟಾಸ್ಟಿಕ್. ಹಿಸ್ ಫಾದರ್ಸ್ ಬ್ಲೆಸ್ಸಿಂಗ್ ಇಸ್ ವಿತ್ ಹಿಮ್ ಆ್ಯಂಡ್ ಹಿಸ್ ಫ್ಯಾಮ್ಲಿ ಈಸ್ ಸೋ ಬ್ಯೂಟಿಫುಲ್. ಅವರು ತೋಟಕ್ಕೆ ಹೋಗಿದ್ದೀನಿ, ಅವ್ರ ಮನೆ ಕುಟುಂಬದವ್ರು ಮೀಟ್ ಆಗಿದ್ದೀನಿ. ಐ ಆಮ್ ಸೋ ಬ್ಲೆಸ್ಡ್. ನಾನು ಹೆಂಗೆ ಈ ಸಿನಿಮಾಗೆ ನಾಯಕ, ಹಾಗೆ ನನ್ನ ಪ್ರೀತಿಯ ಅಣ್ಣ ಮಣಿಕಾಂತ್ ಖದ್ರಿ ಅವರು ಈ ಸಿನಿಮಾದ ನಾಯಕ ಅಂತ ಹೇಳಕ್ಕೆ ಬಿಡ್ತೇನೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಕಮಿಂಗ್. ಈಗ ಇಷ್ಟೆಲ್ಲ ಕಷ್ಟಪಟ್ಟಾಗ ನಾನು ಸಿನಿಮಾನ ಮುಂದೆ ತೊಗೊಂಡೋಗ್ಬೇಕು ಅನ್ನೋದಕ್ಕೆ ನನಗೆ ಒಂದು ಶಕ್ತಿ ಬೇಕಿತ್ತು. ಆ ಸಿನಿಮಾದ ಶಕ್ತಿ ಪೋಸ್ಟ್ ಪ್ರೊಡಕ್ಷನ್ ಮುಖಾಂತರ ನಾನು ತುಂಬ ಒಂದು ವುಮನ್ ಯು ಕ್ಯಾನ್ ಬಿ ಎ ಪಾವ ಹೌಸ್. ನಾನು ಕಳೆದ 10-15 ವರ್ಷದಿಂದ ನಾನು ತುಂಬ ರೆಸ್ಪೆಕ್ಟಬಲ್ ನೋಡ್ತಿರೋಂಥ ಒಂದು ಬ್ಯೂಟಿಫುಲ್ ವುಮನ್ ಈಸ್ ಮೈ ರಾಜಲಕ್ಷ್ಮಿ ಮೇಡಮ್. ಸೊ ಅಕ್ಕ ಹತ್ರ ನಾನು ಈ ಕತೆ ಹೇಳಕ್ಕೆ ಹೋದಾಗ, ನಾನು ಈ ಕತೆ ನಿಮ್ಮಲ್ಲಿ ಸ್ಟುಡಿಯೋದಲ್ಲಿ ಮಾಡಬೇಕು ಅಂದಾಗ ನನ್ನ ಬ್ಲೆಸ್ಸಿಂಗ್ಗೆ ಚಾಮುಂಡೇಶ್ವರಿ ಸ್ಟುಡಿಯೋ ಅಟ್ಮೋಸ್ ಸರ್ಟಿಫೈಡ್ ವೆರಿ ಪವರ್ಫುಲ್ ಸ್ಟುಡಿಯೋ. ನಾನು 10 ವರ್ಷ ಹೋಗಿರೋ ಸ್ಟುಡಿಯೋ ಅಲ್ಲ ಈಗ. ಮತ್ತು ಅಕ್ಕಗೆ ಇಂಥ ಕಥೆನ ಸಪೋರ್ಟ್ ಮಾಡೋದಕ್ಕೆ ತುಂಬ ಇಷ್ಟ ಇದೆ. ಹಾಗಾಗಿ ಈ ಸಿನಿಮಾಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದ ರಾಜೇಶ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್, ಬಾಟಮ್ ಮೈ ಹಾರ್ಟ್. ಈ ಸಿನಿಮಾಗೆ ಒಂದಿಷ್ಟು ಜನ ಈ ಸಿನಿಮಾನ ನಾನು ಕತೆ ಹೇಳಬೇಕು ಅನ್ನೋದಾಗ ಈ ಜನಕ್ಕೆ ಭಾಗ 2 ಆ ಚೆಂಕೋಲ್ ಅನ್ನೋದು ಅರ್ಥ ಏನು, ಚೆಂಕೋಲನ ಪದ ಎಲ್ರಿಗೂ ಬಾಯಿಗೆ ಬರಲ್ಲ. ಕೆಲವರು ಸೆಂಗೋಲ್ ಅಂತಾರೆ, ಕೆಲವರು ಚೆಂಗೋಲ್ ಅಂತಾರೆ. ಹಾಗಾಗಿ ಇದಕ್ಕೆ ಒಂದು ಸ್ಟ್ರಾಂಗ್ ವರ್ಲ್ಡನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕೆ ನಾನು ಮತ್ತು ನನ್ನ ವಿಶ್ವಾಸ್ ಆತ್ಮೀಯ ಗೆಳೆಯ, ನಾವು ವಿಶ್ವಾಸ 3 ಗಂಟೆ 2 ಗಂಟೆ ರಾತ್ರಿ ತನಕ ಸ್ಟಾರ್ ಬಕ್ಸಲ್ಲಿ ಕೂತ್ಕೊಂಡು ಕಿತ್ತಾಡ್ತಿದ್ರಿ, ಜಗಳ ಆಡ್ತಿದ್ರಿ. ಬಹುಶಃ ಒಂದು 6 ತಿಂಗಳು ನಾವು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡಿ CG ಮತ್ತು VFX ಮತ್ತು AI ಮುಖಾಂತರ ನಾನು ಒಂದು ಕತೆ ಹೇಳಬೇಕು ಅಂತ ಅವ್ರಿಗೆ ಹೇಳಿದ್ದೆ.
ಪಾಪ ತುಂಬ ಜೆ ಪಿ ನಗರಿಂದ 7:15 ಬರ್ತಿದ್ರು ಸ್ಟಾರ್ಬಕ್ಸ್ಗೆ. ಅಲ್ಲಿಂದ ನಾವು 3 ಗಂಟೆ ತನಕ ಡಿಸ್ಕಸ್ ಮಾಡಿ ಈ ಗೇವ್ ಅ ಫಿನಾಮಿನಲ್ ಟೈಟಲ್ ಟೀಸರ್ ಟು ಮೀ. ಥ್ಯಾಂಕ್ ಯು ವಿಶ್ವಾಸ್, ಮೈ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಹಿನ್ನೆಲೆಯಲ್ಲಿ ಎಡಿಟ್ ಮಾಡಿರುವಂಥ ನನ್ನ ಗೆಳೆಯ ಉಮೇಶ್ ತುಂಬ ಅದ್ಭುತವಾಗಿ ಸಿನಿಮಾನ ಎಡಿಟ್ ಮಾಡಿಕೊಟ್ಟಿದ್ದಾರೆ. ಅದ ನಂತರ ಶರತ್, ನಮ್ಮ ರಾಮಾರ್ಜುನ ಮಾಡಿರುವಂಥ ಎಡಿಟರ್, ಗೌಳಿ ಎಡಿಟರ್ ಉಮೇಶ್. ಇದು ಒಂದು ಕಡೆ ಆಗಿದ್ದರೆ ಈ ಸಿನಿಮಾದಲ್ಲಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಜೊತೆಗಿದ್ದು ಒಂದು ಪಂಚಿಂಗ್ ಬ್ಯಾಗ್ ಆಗಿರುವಂಥ ಗಿರಿಧರ್, ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಫಾರ್ ಬೀಯಿಂಗ್ ದೇರ್. ಸೊ ನಾನು ಇನ್ಯಾರಾದ್ರೂ ಮರ್ತಿದ್ರೆ ಕ್ಷಮೆ ಇರಲಿ. ಬಟ್ ಎಟ್ ದಿ ಎಂಡ್ ಆಫ್ ದಿ ಡೇ ಐ ವಾಂಟ್ ಟು ಸೇ 2 ಥಿಂಗ್ಸ್ ಟು ಇಟ್. ಈ ಸಿನಿಮಾದಲ್ಲಿ ಇನ್ನೊಬ್ಬರು ಮುಖ್ಯವಾದ ಪಾತ್ರ ರೇಷ್ಮಾ ಟಾಕ್ಸಿಕ್ ಸಿನಿಮಾದಲ್ಲಿ ಶಿ ಇಸ್ ಡೆಬ್ಯೂಟೆಡ್ ಇನ್ ಟಾಕ್ಸಿಕ್ ಸಿನಿಮಾ. ಈ ರೇಷ್ಮೆ ಅನ್ನೋ ಕ್ಯಾರೆಕ್ಟ್ರು ನನ್ನ ಸಿನಿಮಾ ಭಾಗ 2 ಅದು ಸಂಪೂರ್ಣ ಕಾಣುತ್ತೆ. ಹಾಗಾಗಿ ಭಾಗ 1 ಈ ಒಂದು ಕ್ಯಾರೆಕ್ಟರ್ನ ನಾನು ಒಂದು ವಿಜುವಲ್ ಪರ್ಸ್ಪೆಕ್ಟಿವ್, ಒಂದು ಕಥೆ ನರೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಶಿ ಇಸ್ ಅ ವೆರಿ ಯಂಗ್ ವುಮನ್, ಬಟ್ ಇದರಲ್ಲಿ ತಾಯಿ ಪಾತ್ರ ಮಾಡಿದ್ದಾರೆ. ಬಟ್ ಶಿ ಲುಕ್ಸ್ ಫಿನಾಮಿನಲಿ ಬ್ಯೂಟಿಫುಲ್ ಆ್ಯಂಡ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಥ್ಯಾಂಕ್ ಯು ರೇಷ್ಮಾ, ಯು ಫಿಲ್ ದ ಸ್ಪೇಸ್ ಫಾರ್ ಮೀ. ಥ್ಯಾಂಕ್ ಯು ಒನ್ಸ್ ಅಗೇನ್. ಆಮೇಲೆ ನನಗೆ ಈ ಸಿನಿಮಾನ ಕೊರಿಯೋಗ್ರಾಫ್ ಮಾಡಿಕೊಟ್ಟಿರುವಂಥ, ಈ ಸಿನಿಮಾದಲ್ಲಿ 3 ಹಾಡಿದೆ, ಇದನ್ನು ಕೊರಿಯೋಗ್ರಾಫ್ ಮಾಡಿಕೊಟ್ಟಿರುವಂಥ ನನ್ನ ಆತ್ಮೀಯ ಗೆಳೆಯ ಪ್ರವೀಣ್ ಆರ್ಯ. ಈಸ್ ಅ ಡ್ಯಾನ್ಸ್ ಡಿ. ಪುನೀತ್ ಅಪ್ಪು ನನ್ನ ತುಂಬ ಫೇವ್ರೇಟ್ ಇವರು. ಸೊ ಪ್ರವೀಣ್ ಆರ್ಯ ಅವರು ಈ ಸಿನಿಮಾನ ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದಾರೆ. ಈ ಸಿನಿಮಾಗೆ ಸಪೋರ್ಟ್ ಮಾಡಿರುವಂಥ ಎಲ್ರಿಗೂ, ನನ್ನ ಬ್ರದರ್ ಆಗಿರುವಂಥ ಧನ್ಪಾಲ್ ಅವರು, ರವಿಕುಮಾರ್ ಅವರು, ಭೂಮಿಕಾ ಅವರು, ಎಲ್ರಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳುತ್ತಾ 3 ಪಾಯಿಂಟರ್ಸಲ್ಲಿ ಒಂದು ವಿಷಯನ ಹೇಳಿ ಮುಗಿಸ್ತಾ ಇದ್ದೀನಿ. ಇವತ್ತು ಬಂದಿರುವಂಥ ಸೋಷಿಯಲ್ ಮೀಡಿಯಾದವ್ರಿಗೆ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ಸ್ ಅಂತ ಹೇಳುತ್ತಾ, ಈ ಸಿನಿಮಾ ನಾನು ಆಯ್ಕೆ ಮಾಡಿದ್ದಲ್ಲ, ಆ ಸಿನಿಮಾ ನನ್ನನ್ನು ಆಯ್ಕೆ ಮಾಡಿತು. ಸೊ ಹಾಗಾಗಿ ಚೆಂಕೋಲ್ ಅನ್ನೋ ಸಿನಿಮಾ DJ ಸಂತುವಿಂದ ಸಂಪೂರ್ಣವಾಗಿ ಒಂದು ಸಿನಿಮಾ ಆಯಿತು. ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಒಂದು ಶುಭ ಮುಹೂರ್ತ ಮತ್ತು ಒಂದು ಶುರುವಾತಿರಬೇಕು. ಆ ಶುರುವಾತಾಗಿದ್ದು ನಮ್ಮೆಲ್ಲರ ಪ್ರೀತಿಯ ಆನಂದ್ ಆಡಿಯೋಯಿಂದ. ನನ್ನ ಸಿನಿಮಾದ ಆಡಿಯೋ ರೈಟ್ಸ್ ತೊಗೊಂಡಿದ್ದು ಆನಂದ್ ಆಡಿಯೋ. ನನಗೆ ಯಾವಾಗ ಆನಂದ್ ಅವರು, ಶ್ಯಾಮ್ ಅವರು ಈ ಸಿನಿಮಾ ಹಾಡನ್ನು ಕೇಳಿ ಅವ್ರು ಯಾವಾಗ ನನ್ನ ಕೈ ಜೋಡಿಸಿದ್ರು, ಅಲ್ಲೇ ನನಗೆ ಗೊತ್ತಿತ್ತು ಇದು ಹೋಗ್ತಾ ಇರೋ ದಾರಿ ಕರೆಕ್ಟ್ ಇದೆ ಅಂತ. ಹಾಗಾಗಿ ಆನಂದ್ ಆಡಿಯೋ ಟೀಮ್ ಕಡೆಯಿಂದ ಸಪೋರ್ಟ್ ಮಾಡಿರುವಂಥ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳುತ್ತಾ, ಈ ಸಿನಿಮಾ ಜುಲೈ ತಿಂಗಳಿಗೆ ಟಾಕ್ಸಿಕ್ ನಂತರ ನಾವು ಬಿಡುಗಡೆ ಮಾಡ್ತಾ ಇರಿ. ಇದರಲ್ಲಿ ಭಾಗ 1 ನಾವು ಮುಗಿದಿದೆ ಸಿನಿಮಾ. ಭಾಗ 2 ನಾವು ಸೆಪ್ಟೆಂಬರ್ ನಂತರ ಶುರು ಮಾಡ್ತಾ ಇರಿ. ಭಾಗ 2ರಲ್ಲಿ ಈ ಚೆಂಕೋಲ್ ಅನ್ನೋದು ಹೇಗೆ ಹುಟ್ಟಿತು, ಈ ಸಂತು ಅನ್ನೋ ಕ್ಯಾರೆಕ್ಟರ್ ಹೇಗೆ ಅಗಸ್ತ್ಯ ಆದ, ಒಬ್ಬ ಅಗಸ್ತ್ಯನ ರಾಜನ ಕತೆ, ಒಬ್ಬ ರಹಸ್ಯ ತುಂಬಿರುವಂಥ ಒಂದು ಕಿಂಗ್ಡಮ್ನ ಕತೆ, ಅದು ಚೆಂಕೋಲನ ಕತೆ. ಹಾಗಾಗಿ ನನಗೆ, ನನ್ನ ಕನಸಿಗೆ ನನ್ನ ನಂಬಿ ಸಪೋರ್ಟ್ ಮಾಡಿರೋ ನಿಮ್ಮೆಲ್ರಿಗೂ ಈ ನಿಮ್ಮ ಸಂತು ಮತ್ತೊಮ್ಮೆ ಮಗದೊಮ್ಮೆ ಮನಸಾರೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಎಲ್ರಿಗೂ ಒನ್ಸ್ ಅಗೇನ್ ಸಾರಿ ಫಾರ್ ದ ಡಿಲೇ. ಲವ್ ಯು ಆಲ್ ಫಾರ್ ಚೆಂಕೋಲ್. ಥ್ಯಾಂಕ್ ಯು ಸೋ ಮಚ್.